ಹೆಣ್ಣಿಗೆ ನೋಡಿದ್ರೆ ಸ್ಥಿರವಾದ ಒಂದು ಅಲ್ಲೇನಪ್ಪ ಅಂತಂದ್ರೆ ಆಸ್ತಿ ಇಲ್ಲ ಅಂತ ಬರೀತಾರೆ. ಮೊಟ್ಟ ಮೊದಲನೇದಾಗಿ ತಾಯಿ ತಂದೆಯಲ್ಲಿ ಬೆಳಿಬೇಕು, ಆಮೇಲೆ ನೋಡಿ ಗಂಡನ ಕೈಯಲ್ಲಿ ಬೆಳಿಬೇಕು, ಆಮೇಲೆ ಮಕ್ಕಳ ಕೈಯಲ್ಲಿ ಬೆಳಿಬೇಕು. ಸ್ತ್ರೀ ಸ್ವಾತಂತ್ರ್ಯ ಅನ್ನೋದು ಇಲ್ಲವೇ ಇಲ್ಲ ಅಂತ ಬರೀತಾರೆ. ಆಗಿನ ಕಾಲಕ್ಕೆ ಈಗೆಲ್ಲ ವರದಕ್ಷಿಣ, ಆಗಿನ ಕಾಲಕ್ಕೆ ವಧು ದಕ್ಷಿಣತಾ ಇದೆ. ಮಾಷಾಣ ಗ್ರಾಮದ ಭಾವಿ ಶಾಂತಲಿಂಗಪ್ಪನ ಮಗಳಿಗೆ 200 ರೂಪಾಯಿ ಕೊಟ್ಟಿದ್ರಂತ ಆಗಿನ ಕಾಲಕ್ಕೆ. ವಧು ದಕ್ಷಿಣ, ವರದಕ್ಷಿಣ ಬೇರೆ, ವಧು ದಕ್ಷಿಣ ಬೇರೆ. ನೋಡಬೇಕಲ್ಲಿರ್ತಕ್ಕಂಥ ಮಹಾನುಭಾವ ಆಗಿನ ಕಾಲಕ್ಕೆ ಎತ್ತಿನ ಬಂಡಿಯನ್ನು ಹೂಡಿ ಅದಕ್ಕೆ ಜೂರನ್ನ ಕಟ್ಟಿ ವಕಾರನ್ನ ಕಟ್ಟಿ ಮಗಳನ್ನ ಬುಧವಾರ ದಿವಸ ಕರ್ಕೊಂಡ್ ಬರ್ಬೇಕನ್ನುವಂತ ಸಂಕಲ್ಪದಿಂದ ಆದಾಯ ಅಲ್ಲಿಗೆ ಹೋಗ್ತಾರೆ. ಎತ್ತಿನ ಬಂಡಿಯನ್ನು ಅಲ್ಲಿ ನಿಲ್ಲಿಸ್ತಾರೆ. ನಿಂತ ತಕ್ಷಣ ನೋಡಿ ಅವರೆಲ್ಲ ಅಲ್ಲಿ ಪದ್ಧತಿ ಪ್ರಕಾರ ಹೋಳಿಗೆ ಹುಗ್ಗಿ ಪ್ರಸಾದ ಮಾಡಿ ಇಡೀ ಊರು ಜನರಿಗೆ ಶಾಂತಲಿಂಗಪ್ಪ ಪ್ರಸಾದ ಹಾಕ್ತಾರೆ. ನನ್ನ ಮಗಳಿಗೆ ಮದುವೆ ಒಳಗಿರ್ತಕ್ಕಂಥ ನೋಡ್ಬೇಕಲ್ಲ, ಗುಂಡಿ ಒಳಗ ಹುಗ್ಗಿ ಹೋಳಿಗೆ ಪ್ರಸಾದ ಎಲ್ಲವನ್ನು ಉಣಿಸಿದ್ರು. ನಾನೊಂದು 10-20 ಮಂದಿಗೆ ಉಣಿಸ್ಬೇಕಂತ ತಿಳ್ಕೊಂಡು ಆ ಪ್ರಸಾದ ಮಾಡಿಸಿದಂತ ಸಂದರ್ಭದೊಳಗೆ ಮುಂದೆ ಆ ಮಗಳನ್ನ ಅಲ್ಲಿ ಬಟ್ಟೆ ತೊಡಿಸಿ ಸೀರೆಯನ್ನು ಉಡಿಸಿ 8 ಮನೆಗೆ ಅಲ್ಲಿ ಉಡೇಕಿ ಹಾಕೊಂಡ್ಬರ್ಲಿಕ್ಕೆ ಕಳಿಸ್ತಾರೆ. ಅವಾಗ ಒಂದು ಮಾತು ಭಾವಿ ಶಾಂತಲಿಂಗಪ್ಪ ಹೆಂಗೆ ಹೇಳ್ತಾರೆ ಅಂದ್ರೆ, ಮಗಳೇ, ಗಂಡನ ಮನೆಯೊಳಗೆ ಹೆಂಗಿರಬೇಕು, ಹೆಂಗಿರಬಾರ್ದು, ನೀ ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು, ಏನು ಉಣಬೇಕು, ಏನು ಉಣಬಾರ್ದು. ಇದು ಬಹಳ ಸೂಕ್ಷ್ಮ ಇದೆ. ಯಾಕಂದ್ರೆ ಜೀವನದಲ್ಲಿ ನೀ ಎಲ್ಲ ಪತಿಗೆ ಮತ್ತು ಅಲ್ಲಿರ್ತಕ್ಕಂಥ ಅತ್ತಿ ಮಾವನಿಗೆ ಬೇಕಾಗಿ, ಅತ್ತಿ ಮಾವನ ಹೆತ್ತವಂತ ತಿಳ್ಕೊಂಡಪ್ಪ ಅಂತಂದ್ರೆ ನಿನ್ನ ಬದುಕು ಸುಂದರವಾಗ್ತದೆ. ಅತ್ತಿನ ಬೇರೆ ಮಾವನ ಬೇರೆ ಅಂತ ತಿಳ್ಕೊಂಡು ಬದುಕ ಅದು ಬರಡಾಗಿ ಹೋಗ್ತದೆ. ಬದುಕ ಬರಡಾಗಬಾರದು, ಬದುಕು ಬಂಗಾರವಾಗಬೇಕು. ಅಲ್ಲಿ ಬಲಿತ ಹೇಳ್ತಾರೆ ನೋಡಿ, ಎಂತ ಮಾತನ್ನ ಹೇಳ್ತಾರಂದ್ರೆ, ಗೀಟು ಹಾಕಿದರು ದಾಟಿ ಸರಿಯಾದರು ಸೀತೆ, ನಾಲಿಗೆ ಚಪಲಕ್ಕೊಳಗಾಗಿ ಕಾಡಿಗೆ ತೆರಳಿದರು ದ್ರೌಪದಿ, ಒಲ್ಲದ ಮನಸ್ಸಿಗೆ ಒಪ್ಪಿ ಕಲ್ಲಾಗಿ ಹೋದಳು ಅಹಿಲ್ಯೆ, ಒಂದು ನಿಮಿಷದ ಉದಾಸೀನಗಾಗಿ ತನ್ನ ತಲೆಯನ್ನೇ ವಹಿಸಿಕೊಂಡಳು ರೇಣುಕೆ. ಈ 4 ಮಾತು ತಲೆಯಾಗಿಟ್ಟು ಮಗಳೇ ಅಂತಾರ. ಇವತ್ತೆಲ್ಲ ನೋಡಿ 14 ವರ್ಷಗಳ ಕಾಲ ಅಣ್ಣನ ಕಣ್ಣು ಹಾಕಿದ ಯಾರು ಲಕ್ಷ್ಮಣ. ತನ್ನ ಹೆಂಡತಿ ಓರ್ಮಳೆ ಇದ್ರು ಸಹಿತ ಹೆಂಡತಿ ಕಡೆ ಲಕ್ಷ್ಯ ಕೊಡ್ಲಿಲ್ಲ, ಅಣ್ಣ ಅತ್ತಿಗೆ ಕಡೆ ಲಕ್ಷ್ಯ ಕೊಟ್ಟ. ಅರಣ್ಯದೊಳಗೆ ಹೋದಾಗ ನೋಡ್ರಿ ಇರ್ತಕ್ಕಂಥ ವೈದ್ಯರಿಗೆ ಗೆರಿ ದಾಟಿ ಹೋಗಬೇಡ ವೈದ್ಯ ಅಂದ್ರು ಸಹಿತ ಮೈದನ ಮಾತು ಗೆರಿ ದಾಟಿದಕ್ಕೆ ಬಂಧನದೊಳಗೆ ಬಿದ್ದಳು, ಅಶೋಕವನದಲ್ಲಿ ಸರಿಯಾಗಿ ಕುಂತಳು. ಅಂದ್ರೆ ಗೀಟು ಹಾಕಿದರು ದಾಟಿ ಸರಿಯಾದರು ಸೀತೆ. ನಾಲಿಗೆ ಚಪಲಕ್ಕಾಗಿ ಕಾಡಿಗೆ ತೆರಳಿದಳು ದ್ರೌಪದಿ. ನೋಡಿ 5 ಮಂದಿ ಪತಿಯಂದರು, ಮಹಾಪತಿವಂತ ಶಿರೋಮಣಿ. ವರ್ಷಕ್ಕೊಮ್ಮೆ ಅದು ನೀರ್ಲಕಾಯಿ ಅರಣ್ಯದಲ್ಲಿ ಅರಳುತ್ತಿತ್ತು, ಅದು ಹುಟ್ಟುತ್ತಿತ್ತು. ಆ ಹುಟ್ಟುವಂತ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ದ್ರೌಪದಿ ಏನ್ ಮಾಡ್ತಾಳೆ, ಅದನ್ನ ಆಶೆ ಪಡ್ತಾಳೆ. ವರ್ಷಕ್ಕೊಮ್ಮೆ ತನ್ನ ಪತಿದೇವನ ಕೂಡ ಪ್ರಪಂಚ ಮಾಡಿ 4 ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾಳೆ ದ್ರೌಪದಿ. ಸಣ್ಣವನ ಜೊತೆ ಒಂದು ವರ್ಷದಲ್ಲಿ ಇದ್ದ ಸಂದರ್ಭದೊಳಗೆ ವಾಕಿಂಗ್ ಹೋಗಿರ್ತಾರೆ. ಅರಣ್ಯಕ್ಕೆ ಹೋದ ಸಂದರ್ಭದೊಳಗೆ ಬಯಕೆ, ಈ ಮಹಾತಾಯಂದ್ರಿಗೆ ಬಯಕೆ ಇರ್ತದಿಲ್ಲ ಅಂತಲ್ಲ, ಬಯಸ್ಬಿಟ್ಲು. ಏನು ಆ ಹಣ್ಣನ್ನ ಬಯಸಿದ್ರು, ಅದು ವರ್ಷಕ್ಕೊಮ್ಮೆ ಋಷಿ ತಿಂತಕ್ಕಂಥ ಹಣ್ಣ. ಅವಾಗ ನೋಡಿ ಆ ಅರ್ಜುನ ಬಾಣ ಬಿಡ್ತಾನೆ, ಹಣ್ಣ ಅದು ಬತ್ತು ದಪ್ಪತ್ತ ಕೆಳಗೆ ಬಂದಾಗ ಒಳಪಕ್ಕಂತ ಋಷಿ ಸಪ್ಪಳು ಕೇಳ್ತದೆ. ಏನು ಬಿತ್ತು ಅಂತ ಬಂದು ನೋಡ್ತಾರೆ, ಹಣ್ಣು ಬಿದ್ದಿರ್ತದೆ. ಇದು ವರ್ಷಕ್ಕೊಮ್ಮೆ ಋಷಿ ತಿಂತಕ್ಕಂಥ ಹಣ್ಣಪ್ಪ. ಇದನ್ನ ನರಮನುಷ್ಯರು ತಿನ್ನುವುದಲ್ಲಪ್ಪ. ಇವೆಲ್ಲ ನರಮನುಷ್ಯರು ಇಂಥ ಅಪೇಕ್ಷೆ ಅದಕ್ಕೆ ಯಾಕೆ ಮಾಡಿಲ್ಲ ಅಂತ ತಿಳ್ಕೊಂಡು ನಾವು ದ್ರೌಪದಿಗೆ ಶಾಪ ಕೊಡ್ತಿರೋ ಸಂದರ್ಭಗಳಿಗೆ ಅವಾಗ ನೋಡಿ ಎದುರಿಸ್ತಾರ ಧರ್ಮರಾಜ. ಹೆಣ್ಣಿನ ಬಯಕೆ ಸಹಜ ಮಹಾತ್ಮರೇ, ಬಯಕೆಯ ಬುದ್ಧಿಯಲ್ಲಿ ಇಲ್ಲ ಅಂತ ನಾವು ಅರಣ್ಯದಲ್ಲಿ ಬಂದೇವಿ. ಅದನ್ನ ಹಣ್ಣು ಬಯಸಾಗ ಶಾಪ ಕೊಡಿದ. ನನ್ನ ಧರ್ಮ ಪತ್ನಿ ಪತಿವ್ರತ ಶಿರೋಮಣಿ ಅದ, ನನ್ನ ಧರ್ಮ ಪತ್ನಿ ಪತಿವ್ರತ ಶಿರೋಮಣಿ ಅದ ಅಂತ ಧರ್ಮರಾಜ ಹೇಳಿದಾಗ ಋಷಿ ಅಂತ ಎದರ ಪತಿವಂತನೋ 5 ಮಂದಿಗೆ ಆಗ್ಯಾಳ. 5 ಮಂದಿಗೆ ಆಗ್ಯಾಳ. ಅದೇ ಆದ ಪತಿವ್ರತ ಆದ ಸಂದರ್ಭದೊಳಗೆ ನಿನ್ನ ಧರ್ಮ ಪತ್ನಿಯಲ್ಲಿ ತಾಕತ್ತಿರ್ತಂದ್ರೆ, ಧರ್ಮವತಿ ಆಗಿದ್ದರೆ
ಹೇಳ್ತಾಳೆ. ಬಿದ್ದಿರತಕ್ಕಂಥ ಹಣ್ಣು ಗಿಡಕ್ಕೆ ಹತ್ತಬೇಕು. ಅವಾಗಿನ ಪತಿವ್ರತ ಧರ್ಮ ಗೊತ್ತಾಗ್ತಾ ಇದ್ದ ಕೂಡಲೇ ಮತ್ತು ಆಕೆನೂ ಕೂಡ ಬಹಳ ಅದ್ಭುತ. ದಿನಂಪ್ರತಿ ಸೂರ್ಯನಾಳ ದೂರ ದಿನಂಪ್ರತಿ ನೋಡಿ ಸೂರ್ಯನಿಗೆ ನೀರಿಡ್ತಾ ಇದ್ದ. ಬೆಳಗ್ಗೆ ಆದ ತಕ್ಷಣ ನಾನು ಸೂರ್ಯ ದೇವನೇ, ನಾನು ಪತಿವ್ರತ ಇದ್ದರೆ ನಾನು ಹಾಕ್ತಕ್ಕಂಥ ನೀರ ನಿನಗೆ ಮುಟ್ಟಲಿ ಅಂತ ತಿಳ್ಕೊಂಡು ದಿನಂಪ್ರತಿ ಅಪೇಕ್ಷೆ ಪಡ್ತಾರೆ. ಮುಡುತ್ತದೆ ಭಕ್ತಿಯಿಂದ ಮಾಡಿ. ನಿಮಗೆ ಗೊತ್ತದ, ಇದೇ ಬಬಲೇಶ್ವರ ತಾಲೂಕಿನ ಒಬ್ಬ ಮುದುಕ ಕೂಡಲ ಸಂಗಮಕ್ಕೆ ಹೋಗಿದ್ದ. ಕೂಡಲ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ನೋಡಿ ನೀರನ್ನು ಎತ್ತಿ ಹಾಕ್ತಿದ್ದ. ಈ ನೀರ ಸೂರ್ಯದೇವನಿಗೆ ಮುಟ್ಲಿ, ಈ ನೀರ ಸೂರ್ಯದೇವನಿಗೆ ಮುಟ್ಲಿ ಅಂತ ಕೂಡಲೇ ಒಬ್ಬ ಬೆಂಗಳೂರು ಬಂದಿದ್ದ. ಮುದುಕ ಏನ್ ಮಾಡಕತ್ತಿ ಅಂತಂದ್ರ, ನಾ ಸೂರ್ಯ ನೀರು ಮುಟ್ಲಿ ಅಂತ ನಾ ಹಾಕಕತ್ತೀನಿ. ಏನು ಹುಚ್ಚದಿಲ್ಲ ನೀವೆಲ್ಲ ಬಿಜಾಪುರ ಜಿಲ್ಲಾದವರು. ಎಲ್ಲಿ ಸೂರ್ಯ ಎಲ್ಲಿ ಕೂಡಲ ಸಂಗಮ, ಲಕ್ಷ ಲಕ್ಷ ಕಿಲೋಮೀಟರ್ ಮ್ಯಾಗ ಅವಾದನ ನೀರ ದೂರದಿ ಇದು ಯಾಕೆ ಮುಡುತ್ತದ ಒಂದು ಕೂಡಲೇ ಅವಾಗ ರೈತಲ್ಲ, ನೀ ಎಲ್ಲಿಂದ ಬಂದಿಯಪ್ಪ? ಬೆಂಗಳೂರದಿಂದ ಬಂದೀನಿ. ನಿನ್ನ ಲಗ್ನ ಆಗೈತೇನ? ಲಗ್ನ ಆಗೈತಿ. ನಿನ್ನ ಹೆಂಡತಿ ಹೆಸರೇ ಕಮಲ. ಇವ ಮುದುಕ ಏನ್ ಮಾಡ್ಬೇಕ್ರಿ? ಕಮಲಿ 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 ಅನ್ನಕಂತೇವ. ನನ್ನ ಹೆಂಡತಿಗೆ ಯಾಕೆ ಬೈತಿ ಅಂದ? ನಿನ್ನ ಹೆಂಡತಿ ಹೇಳಿದ್ರ ಬೆಂಗಳೂರದಾಗ ನಾ ಇಲ್ಲಿ ಬೈಲ್ ಅಡಿಗೆ ಮುಡ್ತೈತಿ. ಅಷ್ಟೊಂದು ನಾ ಇಲ್ಲಿ ಬೈಲ್ ಅಡಿಗೆ ಮುಡ್ತೈತಿ. ನನ್ನ ಹೇಳ್ತದಲ್ಲಕ್ಕೆ ಅದು ಇಲ್ಲಿ ಬೈಲದಾಗ ಮುಡ್ತೈತಿ ಅಂದಾಗ ಬಬಲೇಶ್ವರ ರೈತ ಹೇಳ್ತಾನ, ಇಲ್ಲಿ ಬೈದದ್ರಿಂದ ಹೆಂಡತಿ ಬೆಂಗಳೂರದಾಗ ಹ್ಯಾಕೆ ಮುಡ್ತದೋ, ನಾನು ಇಲ್ಲಿ ಹಾಕಿದ ನೀರ ಸೂರ್ಯದೇವನಿಗೆ ನಂಬು ನಂಬಲೆ ಮನವೇ ಹಂಪಲಿಸಿರುವ ನಂಬಿಕೆಯ ಕಾರಣ ಸಾಂಪದಲ್ಲಿದೆ. ನಮ್ಮ ದೇಶದ ಧರ್ಮ ಅಂತ ಅಂದ್ರೆ ಆದಾಗಿನ ಕಲ್ಲ ಗಣಮಕ್ಕಳು ಓದಿದ್ದಾರೆ, ಗಣಮಕ್ಕಳು ಓದಿದ್ದಾರೆ. ಅದೇ ಕಲ್ಲನ್ನು ಒಬ್ಬ ಶಿಲ್ಪಿ ಕೈಯಾಗ ಕೊಡ್ರಿ, ಅದ ದಾರ್ಯಾಗ ಕುಂಕುಮ ಈ ಬಗ್ಗೆ ಹಚ್ಚಿಡ್ರಿ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ನಮ್ಮ ದೇಶದ್ದು ಧರ್ಮ ಮುಕ್ತ ಭಕ್ತಿ. ಗೀತು ಹಾಕಿದನ್ನು ದಾಟಿ ಸರಿಯಾದ ಸೀತೆ ಒಲ್ಲದ ಮನಸ್ಸಿಗೆ ಒಪ್ಪಿ ಕಲ್ಲಾಗಿ ಹೋದಳು ಅಹಿಲ್ಲೆ. ನಿಮಿಷದ ಉದಾಸೀನಾಗಿ ತನ್ನ ತಲೆಯನ್ನು ವಹಿಸಿಕೊಂಡಳು. ನಿಮಗೆ ಅವಿಶಾಂತರಿಗಪ್ಪ ಮಗಳಿಗೆ ಎಂತ ಬುದ್ಧಿ ಹೇಳ್ತಾನ್ರಿ. ಒಂದೇ ಒಂದು ನಿಮಿಷ ಉದಾಸೀನಾಗಿ ನೋಡಿ, ಶಮದಕ್ಕೆ ಬೇಡ, ನೀನು ರಾಜಕುಮಾರಿನ ಸನ್ಯಾಸ ಅಂದ್ರೆ ಕೇಳಿಲ್ಲ, ನೀ ಸನ್ಯಾಸ ಅಂದ್ರೆ ಕೇಳಿಲ್ಲ. ಸಂದರ್ಭ ನೋಡ್ಬೇಕಲ್ಲಿ ಇರ್ತಕ್ಕಂಥ ಅವಾಗ ಅಲ್ಲಿ ನಿನ್ನ ಮಾಡ್ಕೋತೀನಿ ಅಂತ ತಿಳ್ಕೊಂಡು 5 ಮಂದಿ ಪತಿದೇವರನ್ನ ನೋಡಿ, 5 ಮಂದಿ ಪತಿದೇವರನ್ನ ಅಲ್ಲಿರ್ತಕ್ಕಂಥ ದ್ರೌಪದಿ ಆದರೆ ಒಬ್ಬನೇ ಒಬ್ಬ ಶಮದಗ್ನಿಯನ್ನು ಮದುವೆ ಆಗ್ತಾಳ. ಯಾರು? ರೇಣುಕ ಎಲ್ಲಮ್ಮ. ಮುಂದೆ ಹೋದಾಳ. ಅದಕ್ಕಲ್ಲಿ ಶಾಂತಲಿಂಗಪ್ಪನ ಮಗಳೇ, ಅವ್ರ ಜೊತೆ ನೀನು ಆ 1 ನಿಮಿಷ ಅತ್ತಿ ಮಾವನ ಮಾತು ಮೀರಿ ನೀ ಕೆಡಬೇಡ. ದ್ರೌಪದಿ ನೋಡ್ಬೇಕಲ್ಲಿರ್ತಕ್ಕಂಥ ಆ ಮಹಾತಾಯಿ ಸೂರ್ಯನಿಗೆ ನೀರು ಎರಿವತ್ತಾಗ ಇವತ್ತಲ್ಲಿ ನಾವು ನೀವ ನಿಂತು ಗಿಡ ಕಡಿಬೋತಾ ಇದ್ರೆ ನಿಂತು ಗಿಡ ಕಡಿಬಹುದು, ಜೈಸಿಗೆ ಎನಿಸುವುದು. ಆದ್ರೆ ಹಳ್ಳಿ ಅದನ್ನು ಹಚ್ಚಾಕಾಗಲು ನಮಗೆ ನಿಮಗೆ. ಆದ್ರೆ ಮಹಾನ್ ಪತಿವ್ರತ ಶಿರೋಮಣಿ ದ್ರೌಪದಿ ಇಷ್ಟೆಲ್ಲ ಅಲ್ಲಿ ನೋಡಿ ಅಪಮಾನ ಮಾಡಿಸಿಕೊಂಡು ಪಂಚ ಪಾಂಡವರ ಪತ್ನಿಯಾಗಿ ಆ ಹಣ್ಣನ್ನ ಬಯಸಿದ್ದು ಆ ದೇವರೇ ಇದು ನನ್ನ ಕ್ಷಮಾ ಮಾಡು, ಆ ಬಿದ್ದಿರ್ತಕ್ಕಂಥ ಹಣ್ಣ ಆ ಋಷಿಗೆ ಕೊಡ ಅಂದ ಕೂಡಲೇ ಬಿದ್ದಿರ್ತಕ್ಕಂಥ ಹಣ್ಣ ಗಿಡಕ್ಕೆ ಹೋಗಿ ಹತ್ತಾರೆ. ಅವಾಗ ಋಷಿ ನಮಸ್ಕಾರ, ನಿನ್ನಲ್ಲಿ ದೊಡ್ಡ ಶಕ್ತಿ ಅದ, ನಿನ್ನಲ್ಲಿ ದೊಡ್ಡ ಶಕ್ತಿ ಅದ. ಅದಕ್ಕಲ್ಲಿರ್ತಕ್ಕಂಥ ಭಾವಿ ಶಾಂತಲಿಂಗಪ್ಪ ನೋಡಿ ತನ್ನ ಮಗಳಿಗೆ ಈ 4 ಬುದ್ಧಿ ಮಾತು ಹೇಳ್ತಾನೆ. ಮನುಷ್ಯರಿಗೆ 4 ಬುದ್ಧಿ ಮಾತು ಹೇಳ್ತಾನೆ. ಆಗಿನ ಕಾಲಕ್ಕೆ ಬಹಳ ಮಂದಿ ಅಳ್ತಿದ್ರು ಗಂಡನ ಮನೆಗೆ ಹೋಗ, ಈಗ ಯಾರು ಒಳಂಗಿಲ್ಲ. ಯಾಕಂದ್ರೆ ಒಬ್ಬರು ಒಳಂಗಿಲ್ಲ. ಕಣ್ಣ ಊರಾಗ ನೋಡಿ ಹೇಳಬಾರ್ದು ಮುಂದೆ ಕಾರು ಗಾಡಿ ತಗೊಂಡು ಗಂಡಿನವ್ರು ಬಂದಾರಿ. ಈ ಮಗಳು ಈಗ ಎಲ್ಲ ಮನೆ ಅಡ್ಡಾಡಿ ಉಡಕ್ಕಿ ಹಾಕೊಂಡು ಬಂದಾಳ. ನಾ ಅಳ್ತಾಳಕ್ಕೆ ನಾನು ಹೇಳ್ತೀನಿ, ಬಟ್ಟೆ ಒಳಗೆ ಬಂದಕ್ಕೆ ಉಡಕ್ಕಿ ಹಾಕೊಂಡು ಕಾರು ಗಾಡಿ ಡೋರ್ ತೆಗೆದು ಒಳಗ್ ಕೂತಳು. ಆ ಗ್ಲಾಸ್ ಈಸಿ ತಾಯಿ ತಂದೆಗೆ ಏನಂತಾವೆ ಟಾಟಾ ಮಾಡಿ ಅವ್ರ ತಾಯಿ ತಂದೆ ತೋಟವಾದ್ರು. ಅವಾಗ ಕಷ್ಟ ಬಹಳ ಇರ್ತದೆ, ಬೀಸೋದು ಕೊಟ್ಟೋದು ಮಟ್ಟಿ ಹೊಡಿಯೋದು ಬಹಳ ತ್ರಾಸ ಇರ್ತಾ ಇದ್ರೆ. ಈಗೆಲ್ಲ ಗ್ರಾನೈಟ್ ಕಲ್ಲು ಬಂದಾವ್, ಕೊಟ್ಟೋದು ಬಂದದ, ಬೀಸೋದು ಬಂದದ. ಈಗ ಯಾಕೆ ಕಳಬೇಕು ಅನ್ನುವಂತ ಭಾವವನ್ನ ಅಲ್ಲಿ ಹೇಳ್ತಾರೆ. ಗಂಡನಿಗೆ ಇವತ್ತೆಲ್ಲ ನೋಡಿ ಸತಿಗೆ ಪತಿ ಜೋಡ, ಪತಿಗೆ ಸತಿ ಜೋಡ. ಪ್ರಸಂಗ ಹೆಂಗ ಬರ್ತದ ಬೇಕಾದ ಎಲ್ಲ ಸತಿಯಾಗಿ ಬದುಕ್ಬೇಕು. ಅದಕ್ಕೆ ಅಕ್ಕಮಾದಿ ವಚನದಾಗ ನೀವೆಲ್ಲ ಕೇಳಿರಿ, ಅಕ್ಕನ ಬೆಳೆದವರು ಅದು ಬಹಳ ನೀವೆಲ್ಲ. ತಂದೆ ಸತ್ತರೆ ತಲೆಗೆ ಹೋಳಾದಂತೆ, ಅಣ್ಣ ಸತ್ತರೆ ನೋಡಿ ಬಲಭುಜ ಹೋದಂತೆ,
ತಮ್ಮ ಸತ್ತರೆ ಎಡಭುಜ ಹೋದಂತೆ, ತಾಯಿ ಸತ್ತರೆ ಪಟ್ಯಾನ ಕರುಡು ಹರಿದಂತೆ. ನೋಡಬೇಕು, ಬೇಡಾದ ಸತಿಯು ಸತ್ತರೆ ಎಡಗಾಲಾಗಿನ ಕೆರುವು ಹರಿದಂತೆ, ಬೇಕಾದ ಸತಿಯು ಸತ್ತರೆ ಚಂಡ ಮಲ್ಲಿಕಾರ್ಜುನ ಕಳಸು ಮುರಿಬೇಕಂತೆ. ನೀವು ಬೇಕಾದ ಸತಿಯಾಗವ, ನಾ ಬೇಕಾದ ಸತಿ ಮಲ್ಲಯ್ಯಗಾಗಿನಂತ. ನನ್ನ ನೀನನ್ನು ನನ್ನ ಚಂದ ಮಲ್ಲ ಅಂತ ತಿಳ್ಕೊಂಡು ಮಲ್ಲಯ್ಯನ ಪತಿಯನ್ನಾಗಿ ಮಾಡು. ಸಾವು ಗಡುವರ ಗಂಡರ ನೊಯ್ದು ಮನೆಯೊಳಗೆ ಇಟ್ಟಂದೆ. ಎಲ್ಲ ಒಂದು ದಿವಸ ಸಾಯ್ತವೆ, ಒಂದು ದಿವಸ ಸೊರಗುತ್ತವೆ, ಒಂದು ದಿವಸ ಕೊರಗುತ್ತವೆ. ಆದ್ರೆ ಮಲ್ಲಿಕಾರ್ಜುನ ಶಾಶ್ವತವಾಗಿ ಆತ ಪತಿಯಾಗಿ ಇರುತ್ತಾನೆ. ಆತ ಪತಿಯಾಗಿರ್ತಾನೆ, ಆತನನ್ನೇ ಪತಿಯನ್ನಾಗಿ ಮಾಡಿಕೊಂಡ ಮಹಾತಾಯಿ. ಅದಕ್ಕಲ್ಲಿ ಪತಿವ್ರತಾ ಧರ್ಮ. ಇವತ್ತೆಲ್ಲ ನೋಡಿ, ಆ ಕಲಿಕೇರಿ ಮೊಳಾರಾದ್ರಿಂದ ಉಪದೇಶ ಪಡ್ಕೋತಾಳೆ. ಯಾರು? ಮಹಾದೇವಿಗಳು ಕೂಡ ಗಂಡನ ಮನೆಗೆ ಬರ್ತಾಳೆ, ಹನುಮಂತ ದೇವರಿಗೆ ನಮಸ್ಕಾರ ಮಾಡ್ತಾಳೆ. ಗಂಡನ ಮನೆಯಲ್ಲಿ ಹೋಗ್ತಾರೆ. ಅದು ಈಗೈತೋ ಹಿಂದೈತೋ ನಮ್ಗೆ ಗೊತ್ತಿಲ್ಲ. ನಾವು ಸಣ್ಣವರು ಈ ಹೊರಸಲ ಮೇಲೆ ಕಾಳಿಟ್ಟ ಹಿಂದೂ ಇತ್ತಂದ್ರೆ ಒದಿತಿದ್ರು. ಯಾಕೆ ಆಯ್ಗಳು ಒದ್ದಿಲ್ಲ ಕಾಳ ಕಡೆ ನಾವು ಮಾತ್ರ ನೋಡಿಲ್ಲ. ಈಗ ಚಾಲು ಆಗೈತದೆ. ಯಾಕಂದ್ರೆ ಅದೊಂದೇನೋ ಸರಿಯಾಗಿ ಅಗ್ರಿಯಾಗಿ ಇಟ್ಟಾರಿ, ಅದನ್ನ ಜಾಡಿಸುವಾಗ ಒಳಗೆ ಬರ್ತಾರೆ. ಅದು ಯಾವಾಗಿಂದ ಬಂತೋ ಗೊತ್ತಿಲ್ಲ. ಅದು ಪರಮಾತ್ಮ ಇಚ್ಛೆ. ಆಗಿನ ಕಾಲಕ್ಕೆ ಇದ್ದಿದ್ದಿಲ್ಲ. ಆಗಿನ ಕಾಲಕ್ಕೆ ಏನಿತ್ತು? ಮೂಢನಂಬಿಕೆ. ಈಗ ನೋಡಿ, ಬಲಗಾಲ ಹಾಕಬೇಕು, ಎಡಗಾಲ ಹಾಕಬಾರ್ದು. ಈಗ ಎದುರಿಗೆ ಖಾಲಿ ಕೂಡ ಬರಬಾರ್ದು. ಈಗ ನೋಡಿ, ಎದುರಿಗೆ ಖಾಲಿ ಕೂಡ ಬರಬಾರ್ದು, ಮತ್ತು ಬೆಕ್ ಕಾಟು ಬರಬಾರ್ದು. ನಮ್ಮ ಊರಾಗ ತಿಂಗಳಿಗೆ ಹೋಗ್ಬೇಕು, ಹೆಣ್ಮಗಳು ಕೋರ್ಟಿಗೆ ಹೋಗ್ಬಾರ್ದು. ಹೊರಮನೆ ಮುಂಜಾನೆ ಹೊರಗಡೆ ಹೋಗಿ ಹೋಗಿ ಬಸ್ ಸ್ಟ್ಯಾಂಡ್ ಹಾಳಿ ಬಂದ ಯಾಕೆ ಇನ್ನೊಂದು ಹೊಳ್ಯಾಕ ಬಂದೆ ಮತ್ತೆ ಬೆಕ್ ಕಾಟ ಬಂದ. ನಾನು ಬೆಕ್ ಅಂದ್ರೆ ಹೋಗಿ ಕೋರ್ಟ್ನಾಗ ಹೇಳ್ತಾರೆ ಹೆಣ್ಮಗಳು ಸುಮಾರು ಅಂತೇಳಿ. ಬೆಕ್ ಹೇಳಂಗಿಲ್ಲ, ಮನುಷ್ಯ ಹೇಳ್ತಾರೆ ಹೊರತಾಗಿ ಬೆಕ್ ಹೇಳಂಗಿಲ್ಲ. ಅದಕ್ಕೆ ನಿನಗ ಬೆಕ್ ಕಾಟ ಬಂತ ನೀ ತಿಳ್ಕೊಂಡಿ ಬೆಕ್ ಕೈದತ್ರೆ. ಈ ಹೆಣ್ಮಗಳು ಆಟ ಬಂದು ಇಲ್ಲಿನ ಸಿಗೋದು ನೋಡುತ್ತ. ಅದಕ್ಕೆ ತಾಯಿ ಇರ್ಲಿ. ಮೂಲ ನಂಬಿಕೆ ಬೇರೆ, ಮೂಢ ನಂಬಿಕೆ ಬೇರೆ. ಇವೆಲ್ಲ ಮೂಢ ನಂಬಿಕೆ ಒಳಗೆ ಬದುಕಬೇಕು. ಮೂಢ ನಂಬಿಕೆ ಇವತ್ತೆಲ್ಲ ನೀವು ಬಸ್ಸಿಗೆ ಹೋಗ್ತೀರಿ, ಬಸ್ಸಿಗೆ ಹೋಗ್ಬತ್ನಾಗ ಹುಡುಗ ಎಲ್ಲಿ ಹೋಗಿ ಅನ್ನೋ ಕೂಡಲೇ ಎಲ್ಲಿ ಹೋಗಿ ಅಂತ ಕೇಳಿದ್ರೆ ತಿಳ್ಕೊಂಡು ದಬ ಮಕ್ಕಳು ಹೊಡೆಯೋದಾದ್ರೆ ಈಗ ಹೊಡೆಯೋದ. ನಾನು ನಿಮ್ಮನ್ನು ಕೇಳ್ತೀನಲ್ಲ, ಈಗ 6:30 ಮುಂಜಾನೆ ಬಸ್ ಹೋಗ್ತೈತಿ ಊರ್ನಾಗ ಈ ಕಡೆ ಬಬಲೇಶ್ವರ. ನೀವು ಬಸ್ಸಿಗೆ ಹೋದ ಸಂದರ್ಭದೊಳಗೆ ಬಸ್ನಾಗ ಹೇಳಿದ ಕೂಡಲೇ ಕಂಡಕ್ಟರ್ ಹೇಳ್ತಾನ ಎಲ್ಲಿಗೆ ಹೋಗ್ಬೇಕವ ತಾನ ಮಗನ ಜಳದಾಗ ಅವನು ಸಿಡಿಬೇಕ್ರಿ. ಅದಕ್ಕೆ ಮೂಲ ನಂಬಿಕೆ ಬೇರೆ, ಮೂಢ ನಂಬಿಕೆ ಬೇರೆ. ಇವತ್ತೆಲ್ಲ ಮಕ್ಕಳು ದೇವರಿದ್ದಾನೆ, ಮಕ್ಕಳು ದೇವರಿದ್ದಾನೆ. ಅದಕ್ಕೆ ತಾಯಿದ್ರೆ ನಾ ಈ ಮಾತನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಆ ತಾಯಿ ಗಂಡನ ಮನೆ ಪ್ರವೇಶ ಮಾಡಿ ಆವತ್ತಿನ ದಿವಸ ಏನ್ ಮಾಡ್ತಾರೆ? ಮನಿ ದೇವರ ಯಾವ್ದ್ರಿ? ಗುಡುಗುಂಟಿ ಅಮರೇಶ್ವರ ಮನಿ ದೇವರ ಮತ್ತು ಅಲ್ಲಿರ್ತಕ್ಕಂಥ ಮನಿ ಗುರುಗಳು ಕಲಿಕೇರಿ ಮೊಳಾರಾದ್ರು. ನೋಡಿ, ಇದೇ ಒಂದು 5-6 ವರ್ಷದಿಂದ ಬಸವ ಪುರಾಣ ಕನ್ನೋಳಿ ಒಳಗೆ ನಡೆದತ್ತು. ಕನ್ನೋಳಿ ಒಳಗೆ ಒಂದು ಕೂಸ ಒಂದು ಮಾತು ಹೇಳ್ತಾರೆ 13 ಮಂದಿ ಭಕ್ತರಿಗೆ ಅವ್ರ ಅಮಾಸಿಗೆ ನಾಳೆ ಹತ್ರ ಹೊಂಟಿದ್ರು. ಅವಾಗ ಬಸವ ಪುರಾಣ ನಾಯಕ ಹಚ್ಚಿದ್ರು. ಅವರೆಲ್ಲ 13 ಮಂದಿ ಬಂದ್ರು. 13 ಮಂದಿ ಬಂದ ತಕ್ಷಣ ಬಸವ ಪುರಾಣ ಮುಗಿತ್ರಿ. ಇವ್ರು ಟಮ್ ಹತ್ತಾಕತ್ತಿದ್ರು. ಒಂದು ಹುಡುಗ್ರಿ, ಬಹಳ ಸಣ್ಣ ಹುಡುಗ, 10 ವರ್ಷದ ಹುಡುಗ. 10 ವರ್ಷದ ಹುಡುಗ ಅಪ್ಪವ್ರ ಹತ್ರ ಹೋದ. ಮಠದಾಗ ಅಪ್ಪವ್ರಿಗೆ ಹೆಂಗದಲ್ರಿ ಹಂಗೆ ಅಲ್ಲಿ ಮರಳಾದ ಶಿವಾಚಾರ ಅಂತ ತಿಳ್ಕೊಂಡು 106 ವರ್ಷ ಆಗಿತ್ತು ಅವ್ರಿಗೆ. ಅಪ್ಪರ ಇವರೆಲ್ಲ ಬಂದು ಮತ್ತೆ ಹಂಗ ಹೊಂಟೈತಿ ನೋಡಿ. ಬಾಗೇವಾಡಿ ತಾಲೂಕಿನವರು ಊಟ ಮಾಡೋರು. ನೀವೊಂದು ಮಾತು ಹೇಳಪ್ಪ, ಪ್ರಸಾದ ಮಾಡಿ ಹೋಗಂತೇಳಿ ಅವ್ರಿಗೆ. ಪ್ರಸಾದ ಮಾಡಿ ಹೋಗಿ ಇಲ್ಲ ಅಪ್ಪವ್ರು ಹೇಳಕ ತಿಳ್ಕೊಂಡು ಟಮ್ ಮುಂದೆ ಆಟ ನಿಂತು ಹುಡುಗ. ಟಮ್ ಮುಂದೆ ಆಟ ನಿಂತರು ಸಹಿತ ಅವ್ರು ತರ್ಬೇಕಂತ ತಯಾರಿಲ್ಲ. ಅಪ್ಪವ್ರು ಹೇಳಿ ಕಳಿಸ್ಯಾರಂದ್ರೆ ಒಂದು ತುತ್ತು ಪ್ರಸಾದ ಮಾಡ್ಕೊಂಡು ಹೋಗ್ಲಿ. ಹೋಗ್ಸ ನಮ್ಮ ಹ್ಯಾಂಡ್ ಹೋಳಿಗೆ ಹೂಗಿ ತುಪ್ಪ ಎಲ್ಲ ಕಟ್ಟ ಬರೇ ಸಪ್ಪ ನುಚ್ಚ ಮಾಡ್ಯಾರ. ಅದನ್ನೇನು ಊಟ ಮಾಡ್ತೇವೆ ಕೂಡಲೇ ಪಾಪ ಬಂದ. ಹುಡುಗಂದ್ರೆ ದೇವ್ರ ಸಮಾನ, ಹುಡುಗಂದ್ರೆ ದೇವ್ರ ಸಮಾನ. ಅಪ್ಪವ್ರು ಹೇಳಿ ಕಳಿಸ ತಗೊಂಡು ಕೂಡಲೇ ಮತ್ತು 12 ಮಂದಿ ಒತ್ತಾಟ ಆದ್ರೆ 13 ಬಂದಾಗ ನಡ್ರಂತ ಕೂಡ ಬಾಲ ಹೇಳ್ಬಂತ ಆಯ್ದ್ರೆ ಇನ್ನೂ ಕೂಡ 10 ಕಿಲೋಮೀಟರ್ ದಾಟಿದ್ದಿಲ್ಲ. ಮುಂದೊಂದು ಕರ್ವಿಂಗ್ ಬರ್ತದ. ಇವ್ರದ್ದು ಭರಾಟೆಯಿಂದ ಹೊಂಟದ. 10 ಗಾಡಿ ಟವರಸ್ ಬಂದು ಅದಕ್ಕೆ ಹಾಯ್ತದ. ನೋಡಿ 12 ಮಂದಿ ಸಾಯ್ತಾರೆ. ಪ್ರಸಾದ ಮಾಡಿ ಹೋಗು ನನ್ನವರೇ ಒಬ್ಬರೇ ಉಳಿತಾರೆ. ನಾವೇ ಸ್ವತಃ ಹೋಗಿ
ನೋಡಿ 15 ಟ್ರ್ಯಾಕ್ಟರ್ ಕಟ್ಟಿಗೆ ಒಟ್ಟಿ 12 ಹೆಣ ನಾವೇ ಸತ್ತು ಬನ್ನಿ ಬೆಳಗುಂಡಿ 10 ಊರು ಬರ್ತದೆ. ಅಂದ್ರೆ ಇವತ್ತೆಲ್ಲ ನೋಡಿ ಮನುಷ್ಯರಿರ್ತಕ್ಕಂಥ ನಾನು ಒಂದೊಂದು ಮಾತು ಹೇಳಿ ಯಾವುದೇ ಬೀಗ ಊರಿಗೆ ನೀವು ಆದ್ರೆ ಒಂದು 5 ನಿಮಿಷ ಕೂತು ಹೋಗಂದ್ರೆ ಕೂತು ಹೋಗ್ಬೇಕು, ಪ್ರಸಾದ ತಗೊಂಡು ಹೋಗ್ಬೇಕು. ಅದು ಮುಂದೆ ಬರ್ತಕ್ಕಂಥ ಕೊತ್ತನ್ನ ಅದು ತಪ್ಪಿಸ್ತೈತೆ ಅಂತ ತಿಳ್ಕೊಂಡು ಅವ್ರು ಏನ್ ಹೇಳ್ತಾರೆ, ಅವಾಗ ಆ ಕಲಿಕೇರಿ ಮೃಣಾರಾಧರು ನೋಡ್ಬೇಕಲ್ಲಿ ಎಲ್ಲಿರ್ತಾರೆ, ಮಠದಾಗ ಇರ್ತಾರೆ. ಗುಡುಗುಂಟಿ ಅಮರೇಶ್ವರಿಗೆ ಸಣ್ಣವನಿಂದ ಶರಣ ಬಸಪ್ಪನ ಜವಳದ ಕಟ್ಟಂತ ಈಗೂ ಐತಿ. ಅಲ್ಲಿ ಹೋಗ್ತಾರೆ, ಅವ್ರ ತಾಯಿ ತಂದೆ ದೀನ ನಮಸ್ಕಾರ ಹಾಕ್ತಾರೆ, ಮುಡುಪಣ್ಣ ಮುಟ್ಟಿಸ್ತಾರೆ. ಮುಟ್ಟಿಸಿ ಅವ್ರು ಎಲ್ಲಿಗೆ ಬರ್ತಾರೆ, ಕಲಿಕೇರಿಗೆ ಬರ್ತಾರೆ. ಅದು ಏನ್ ನಡೀತಾರ ನಮ್ಮ ಅಕ್ಕವ್ರು ಯಾರು ಹಾಡ್ತಾರೆ, ನೀನು ನಾನೇ ಹಾಡ್ತೀನಿ. ಅಂದ್ರೆ ಅಲ್ಲಿರ್ತಕ್ಕಂಥ ನೋಡಿ ಆ ಗುಡಿಯನ್ನ ಮುಗಿಸ್ಕೊಂಡು ಅಲ್ಲಿರ್ತಕ್ಕಂಥ ಮನೆ ದೇವರಿಗೆ ನಂದಾದೀಪ ಹಚ್ಚಿ ಅವ್ರು ಎಲ್ಲಿಗೆ ಬರ್ತಾರಪ್ಪ ಅಂದ್ರೆ ಕಲಿಕೇರಿ ಮೃಳಾರಾಧನೆ ಹತ್ರ ಬರ್ತಾರೆ. ಮೃಳಾರಾಧನೆ ಹತ್ರದಲ್ಲಿ ತಮ್ಮ ದೊಡ್ಡಪ್ಪ ಅಣ್ಣ ಸಣ್ಣ ಬಸಪ್ಪ ಇಬ್ಬರದು ಒಮ್ಮೆ ಲಗ್ನ ಆಗಿರ್ತದೆ. ಅವಾಗ ಇರ್ತಕ್ಕಂಥ ಗುರು ಏನ್ ಹೇಳ್ತಾರೆ, ನೋಡಪ್ಪ ಶರಣ ನಾಳೆ ಜಗತ್ತಿಗೆ ದ್ವಿತೀಯ ಶರಣ ಬಸಪ್ಪ ಅಂದ್ರೆ ಬಸವಣ್ಣನೇ ದ್ವಿತೀಯ ಶರಣ ಬಸಪ್ಪ. ತಮ್ಮ ನೀನು ಕೂಡ ನಿನ್ನ ಅಣ್ಣ ಹೇಳಿದಾಗ ಕೇಳ್ಕೋತ ಹೋಗು. ಅಣ್ಣ ಅಂದ್ರೆ ಇವತ್ತೆಲ್ಲ ತಾಯಿ ತಂದೆ ವಯಸ್ಸಾಗ್ಯದ, ಅಣ್ಣ ಅಲ್ಲಿ ತಾಯಿ ತಂದೆ ಇದ್ದಂಗ ಹೋಗು. ಮನುಷ್ಯನಿಗೆ ಅಹಂಕಾರ ಬರ್ತದೆ. ಯಾಕೆ ಮನುಷ್ಯನಿಗೆ ಇದಕ್ಕೆ ಅಹಂಕಾರ ಬರ್ತದೆ? ದೀಪಕ್ಕೆ ಗುಡಿ ಬಂದಂಗ ನಮಗೊಬ್ಬರು ಹೇಳಿದ್ರು ಇವತ್ತು ನೀವು ಶಿವನ ಗುಡಿಯಾಗ ಯಾರೋ ಕುಂಬಾರ ಹೆಣ್ಮಗಳು ಶಿವಪಾರ್ವತಿ ಗುಡಿ ಐತೆ ನಿಮಗೆ. ಆ ಗುಡಿ ಒಳಗೆ ಒಬ್ಬಕ್ಕೆ ಕುಂಬಾರಾಗಿ ಪಣತಿ ತಂದು ಕೊಟ್ಲದ್ ನೋಡಿ. ಪಣತಿ ತಂದು ಕೊಟ್ಟ ಕೂಡಲೇ ಗಾಡಿಗೆ ಹೆಣ್ಮಗಳು ಎಣ್ಣೆ ತಂದು ಕೊಟ್ಲು. ಒಬ್ಬರು ರೈತರು ಅಂತವ್ರು ಬತ್ತಿ ತಂದು ಕೊಟ್ರು. ಅವಾಗ ಬೆಳಕ ಇನ್ನು ಇವು ಲೈಟ್ ಬಂದಿದ್ದಿಲ್ಲತ್ರಿ, ಬೆಳಕ ಚಾಲು ಆದ ಜ್ಯೋತಿಗೆ ಸಿಟ್ಟು ಬರ್ತದ, ಅಹಂಕಾರ. ಏ ಶಿವ ಪಾರ್ವತಿಯೇ ನನ್ನಿಂದ ಗುಡಿ ನಿಮಗೆ ಬೆಳಕಾತು ಅಂದ ಕೂಡಲೇ ಇದು ಬತ್ತಂತಂದ್ರೆ ಏ ಹುಚ್ಚ ದೇವ್ರು ಹೆಂಗ ಮಾತಾಡಬಾರ್ದು, ನಾನು ನಿನಗೆ ಬತ್ತಿಯ ಒಳಗೆ ಎಣ್ಣೆ ಬಿಡ್ಲಿಲ್ಲ, ನೀಯಲ್ಲಿ ಬೆಳಕು ಕೊಡ್ತಿದ್ದೆ. ಅವಾಗ ಇದು ಬತ್ತಿಗೆ ಎಣ್ಣೆ ಅಂತ ನೋಡಿ, ನಾನು ನಿಮಗೆ ಎಣ್ಣೆ ಬಿಡ್ಲಿಕ್ಕಂದ್ರೆ ನೀವೆಲ್ಲಿ ಬೆಳಕು ಕೊಡ್ತಿಲ್ಲ ಅಂದ ಕೂಡಲೇ ಅವಾಗ ಈ 3 ಮಂದಿ ಜಗಳ ಮಣತಿ ಕೇಳ್ತದ ಬಡ್ಡ್ಯಾಗ. ಈಗ ನೋಡಿ ಎ ಮತ್ತು ಬಿ ಜಗಳ ಮಾಡುವಾಗ ಸಿ ಅನ್ನ ನಿಂತು ನೋಡ್ತಿರ್ತಾನೆ. ಅವ ವಿಚಾರ ಮಾಡ್ತಿರ್ತಾನ, ಯಾರು ತಪ್ಪ ಯಾರು ಸರಿ. ಸಿ ಅನ್ನೋನೇ ಸಿ, ಎ ಅನ್ನೋದು ಅಜ್ಞಾನಿ, ಬಿ ಅನ್ನೋದು ಅಜ್ಞಾನಿ, ಸಿ ಅನ್ನೋದು ಸಿ. ಅವನ ಮಾತು ಕೇಳಿದ್ರೆ ಉಳಿತದ, ಇಲ್ಲಾಂದ್ರೆ ಕೋರ್ಟ್ ಕಚೇರಿ ಹೊಡೆದಾಟ ಆಗ್ತದ. ಅವಾಗ ಇದು ಪಡತಿ ಕೈ ಮುಗಿದು ಹೇಳ್ತಾರೆ, ನೀವು 3 ಮಂದಿ ಜಗಳ ಮಾಡಬೇಡಪ್ಪ, ಯಾರು ದೊಡ್ಡವರೆಲ್ಲ ಯಾರು ಸಣ್ಣವರೆಲ್ಲ, ಒಂದೊಂದ್ರೊಳಗೆ ಒಬ್ಬೊಬ್ರು ದೊಡ್ಡವರನ್ನು ಕೂಡಲೇ 3 ಏನಂತ ಏ ಕೊಡ್ತಪ್ಪ ನೀ ನ್ಯಾಯ ಹೇಳಕ್ ಬರ್ಬೇಡ, ನೀ ಆ ನ್ಯಾಯ ಹೇಳಕ್ ಬರ್ಬೇಡ ಕೂಡ ಇದು ಕೊಡುತ್ತಪ್ಪ. ನೀವು 3 ಮಂದಿ ಜಗಳ ಮಾಡ್ರಪ್ಪ, ನಾವೊಂದು 60 ತಾಸು ಡಾಕ್ಟರ್ ಹೋಗ್ಕೊಳ್ತೀನಿ ಅಂತ ಡಾಕ್ಟರ್ ಹೋಗ್ಕೊಂಡಿರ್ತೀವಿ. ಅದಕ್ಕೆ ಅಹಂಕಾರ ಬರ್ತದೆ. ಅದಕ್ಕೆ ಬರೀತಾನ ನೋಡಿ, ದಿಮಕ ಬರ್ತೈತಿ ಅದು ಹೆಂಗ ಬರ್ತೈತಿ, ದಿಮಕ ಬರ್ತೈತಿ ಅದು ಹೆಂಗ ಬರ್ತೈತಿ. ದಿಮಾಕ ಬರ್ತೈತಿ ಅದು ಹೆಂಗ ಬರ್ತೈತಿ, ಅಹಂಕಾರ ಬರ್ತೈತಿ ಅದು ಹೆಂಗ ಬರ್ತೈತಿ. ತಂದೆ ತಾಯಿ ಚಲೋ ಇದ್ರೆ ಮಕ್ಕಳಿಗೆ ದಿಮಾಕ, ಸ್ವಸ್ಥರ ಚಲೋ ಇದ್ರೆ ಆತ್ಮೀಯರಿಗೆ ದಿಮಾಕ. ತಂದೆ ತಾಯಿ ಚಲೋ ಇದ್ರೆ ಮಕ್ಕಳಿಗೆ ದಿಮಾಕ, ಸ್ವಸ್ಥರು ಚಲೋ ಇದ್ರೆ ಅತ್ತಿದರಿಗೆ ದಿಮಾಕ. ಹೇಳಿದಂಗ ಕೇಳಿದರೆ ಅಳೆದರಿಗೆ ದಿಮಾಕ, ಹೇಳಿದಂಗ ಕೇಳಿದರೆ ಅಳೆದರಿಗೆ ದಿಮಾಕ. ಬಾಳ ಸಲಿಗೆ ಕೊಟ್ಟ ಬೀಗರಿಗೆ ದಿಮಾಕ, ದಿಮಾಕ ಆ ದಿಮಾಕ ಬರ್ತೈತಿ ಅದು ಹೆಂಗ ಬರ್ತೈತಿ. ನಮ್ಮೊಬ್ಬರು ಕೇಳಿದ್ರು, ಈ ಅಳಿಯಾಗ್ರಿ ಅಳಿಯ ಅನ್ನೋಲ್ಲ ಅಳಿಯ ದೇವ್ರಂತ ಯಾಕೆ ಬಂತು? ಈ ಪ್ರಶ್ನೆಗೆ ಉತ್ತರ ಅಲ್ಲೇ ಹೇಳ್ತೀನಪ್ಪ ಅಂತ ಹೇಳಿದೆ. ನಾನು ತಿಳಿದಷ್ಟು ಹೇಳ್ತೀನಿ ನೋಡಿ. ಅಳಿಯ ಬಳಿಯ ಕಳಿಯ ಗುಡಿಯ, ಹೌದ್ರಿ, ನಮ್ಮ ಮಗಳ ಸೌಭಾಗ್ಯವನ್ನು ಎಂದೆಂದಿಗೂ ಅಳಿಯ, ಇದು ಮೂಲ ಉದ್ದೇಶಗಳು. ಮತ್ತಿದು ಅಳಿಯ ದೇವ್ರಂತ ಯಾವಾಗ ಬತ್ರಿ? ಇದು ಇದ್ದದಾಗ ಬತ್ ನೋಡಿ. ದೇವ್ರನ್ನು ಇದು ಮೊಬೈಲ್ ಬಂದ್ಕೂಲೆ ಮೊದಲೇ ಬಂದೈತಂದ್ರೆ ಹೆಂಗ ಬಂತಂದ್ರೆ, ಹಿಂದೊಬ್ಬ ನಿಡೋಣಿ ಒಂದು ಹೆಣ್ಣಾಗಿದ್ದಂತ್ರೊಬ್ಬ
ಅವಾಗ ಅತ್ತಿ ಮಾವ ಹಳೆತನಕ್ಕೆ ಬಾರಪ್ಪ ಕೂಡಲೇ ಹಳೆತನಕ್ಕೆ ಬಂದಿದ್ದಂತ್ರಿ. ಅತ್ತಿ ಒಂದು ಗಣಪತಿನ ಬಂಗಾರ ಮಾಡಿಸಿ ಜಗಲಿ ಮ್ಯಾಗ ಇಟ್ಟಿದ್ಲತ್ರಿ. ಹಳೆಯ ಕೈ ಕಾಲು ಮಾರಿ ತೊಳ್ಕೊಳ್ಳ ನೀರು ಕೊಟ್ಟ ನಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಪ್ಪ ಅಂದ ಕೂಡಲೇ ಒಳಗೆ ಹೋಗಿ ನೋಡ್ತಾನೆ 5 ತೊಲೆ ಬಂಗಾರ ಗಣಪತಿ ಬಿಟ್ಟಿರ. ನಮಸ್ಕಾರ ಮಾಡಿದ್ರೆ ಕಪ್ಪನ ಕಿಸರ್ ಹಾಕೊಂಡಂತ ಗಣಪತಿ. ಅತ್ತಿ ಜಳಕ ಮಾಡಿ ಬಂದ್ರಿ ದೇವರಿಗೆ ಎಡೆ ತಗೊಂಡು ದೇವ್ರ ಇಲ್ಲ ಏ ಅಳಿಯ ದೇವ್ರ ಅವ ಅತ್ತಿಗೆ ಅತ್ತಿ ದೇವ್ರ ಡೂಬುಗಯ್ಯ ಅಂತ ಕಿಸದ ಹಾಕೊಂಡ್ಬಿಟ್ಟಾನ. ಅಳಿಯ ಮತ್ತು ದೇವ್ರ ಇವ ನಿಂದ್ರಬೇಕಿಲ್ಲ. ಹೋಳಿಗೆ ಮಾಡಿ ಕಡುಬು ಮಾಡಿ 5 ತೊಲೆ ಬಂಗಾರ ಸಿಕ್ಕ ಹೋಳಿಗೆ ಕಡುಬಾಗ ತಗೊಂಡ ನಡಿ. ಅವಾಗ ನೋಡಿ ಅಳಿಯ ದೇವ್ರು ಅವಾಗ ಬೆದ್ದಂತ ಕವಿ ಕಲ್ಪನೆ ಹೆಂಗೆ ನೋಡ್ರಿ. ಮತ್ ನೀವ್ ಯಾರು ಅತ್ತಿ ಮನೆ ಹೋಗಿ ಗಪ್ಪು ಮಾಡಿ ದೇವ್ರ ಮನೆ ನೋಡಿ. ಹೇಳಿದಂಗ ಕೇಳಿದರೆ ಹಳೆದರಿಗೆ ದಿಮಾಕ, ಬಾಳ ಸಲಿಗೆ ಕೊಟ್ಟ ಬೀಗರಿಗೆ ದಿಮಾಕ. ದಿಮಕ ಬರತೈತಿ ಅದು ಹೆಂಗ ಬರತೈತಿ. ಪೇಷಂಟ್ ಹೆಚ್ಚಾಗ ಡಾಕ್ಟರ್ಗೆ ದಿಮಾಕ. ಡಾಕ್ಟರ್ ಯಾರು ಅದು ದೊಡ್ಡ ಇಲ್ಲ. ಪೇಷಂಟ್ ಹೆಚ್ಚಾಗ ಡಾಕ್ಟರ್ಗೆ ದಿಮಾಕ, ಪ್ಯಾಸೆಂಜರ್ ಹೆಚ್ಚಾಗ ಟಮ್ಟಮ್ನವರಿಗೆ ದಿಮಾಕ. ಕೇಸು ಹೆಚ್ಚಾದ್ರೆ ವಕೀಲರಿಗೆ ದಿಮಾಕ, ಕೇಸು ಹೆಚ್ಚಾದ್ರೆ ವಕೀಲರಿಗೆ ದಿಮಾಕ. ಮನೆ ಕಟ್ಟುದು ಹೆಚ್ಚಾದ್ರೆ ಕೌಂಟರಿಗೆ ದಿಮಾಕ. ದಿಮಾಕ ಬರ್ತೈತೆ ಅದು ಹೆಂಗ ಬರ್ತೈತೆ. ಅಹಂಕಾರ ಬರ್ತೈತಿ ಅದು ಹೆಂಗ ಬರ್ತೈತಿ. ಬರ್ಸ ಮ್ಯೂಸಿಕ್ ಬರ್ಸ. ಲಗ್ನ ಹೆಚ್ಚಾದ ಬಟ್ಟೆ ಅಂಗಡಿಯವರಿಗೆ ದಿಮಾಕ, ಸಾಮಾನ ಮಾಡ್ಸಬಾರ್ದು ಪತ್ತಾರಿಗೆ ದಿಮಾಕ. ಎಷ್ಟು ಬರೀತಾರೆ ನೋಡ್ರಿ. ಲಗ್ನ ಹೆಚ್ಚಾದ ಬಟ್ಟೆ ಅಂಗಡಿಯವರಿಗೆ ದಿಮಾಕ, ಸಾಮಾನ ಮಾಡ್ಸಬಾರ್ದು ಪತ್ತಾರಿಗೆ ದಿಮಾಕ. ಬಟ್ಟಿ ಹೆಚ್ಚಾದ ಟೇಲರ್ಗೆ ದಿಮಾಕ, ಬಟ್ಟಿ ಹೆಚ್ಚಾದ ಟೇಲರ್ಗೆ ದಿಮಾಕ. ಗಿರಾಕಿ ಹೆಚ್ಚಾದ ಅಂಗಡಿಯವರಿಗೆ ದಿಮಾಕ. ದಿಮಾಕ ವಾಸ್ತೆ ಒಂದ್ 2 ಅಂಗಿ ಬಬಲೇಶ್ವರ ಟೇಲರ್ ಮತ್ತೆ ಕಾಕಿ ಬಂದೇವ. ಅವ ಇನ್ನೂ ಹೋಗದೇ ಇಲ್ಲ. ನಾವು 8 ಸಲ ಹೋಗಿವಿ. ಒಂದು ಅಂಗಿ ಯಾವಾಗ ಹೋಗಿದ್ರಿ ಟೇಲರ್ ಅಂದ ಕೂಡಲೇ ನಿಮ್ಮದ ಕತ್ತರ್ಸಾಕತ್ತೀರಿ ಕಿಸಿ ಅಂತ ಅಂದ್ರೆ ಮುಗಿದ ಹೋಯ್ತಾರೆ. ಇನ್ನು ಕತ್ತರಿಸೋರು ಇದು ನೋಡಿ ಅವ್ರಿಗೆ ಅಹಂಕಾರ ಬರ್ತದೆ. ಇನ್ನು ಮುಂದೆ ಬರ್ತಾನೆ. ಈಗ ನಮ್ಮ ಗವಾಯಿಗಳಿಗೆ ನಮಗ ಹೆಂಗ್ ಬರ್ತದೆ ಇದನ್ನು ಬರೋಣ ನೋಡಿ. ಹೌದು ಅಂದ್ರ ಹಾಡೋರಿಗೆ ದಿಮಾಕ. ಮತ್ತೆ ಹೇಳ್ತಾ ತಿಳ್ಕೊಬಾರ್ದು. ಹೌದಂದ್ರ ಹಾಡೋರಿಗೆ ದಿಮಾಕ, ಬಲಶವ ಚಂದ್ರ ಬಾಸವರಿಗೆ ದಿಮಾಕ. ದಕ್ಷಿಣ ಹೆಚ್ಚಾದ ಸ್ವಾಮಿಗಳಿಗೆ ದಿಮಾಕ. ಮೊದಲೇ ಮತ್ತೆ ಅದನ್ನು ಹೇಳ್ತೀವಿ. ದಕ್ಷಿಣ ಹೆಚ್ಚಾದ ಸ್ವಾಮಿ, ದಕ್ಷಿಣ ಹೆಚ್ಚಾದ ನೋಡಿ, ದಕ್ಷಿಣ ಹೆಚ್ಚಾದ ಪೂಜಾರಿಗೆ ದಿಮಾಕ. ಮುಂದೆ ನನಗೆ ಬಂದ ನೋಡ. ಪುರಾಣ ಬಾಳ ಚಲೋ ಹೇಳ್ತಿ ಅಂದ್ರ ನೋಡಿ. ಅಹಂಕಾರ ಬರತೈತಿ ದಿಮಾಕ ಬರತೈತಿ ಕಾರ್ಯಕ್ರಮ ಹೆಚ್ಚಾದ ಮೈಕ್ನವರಿಗೆ ದಿಮಾಕ. ನೋಡಿ ಎಷ್ಟು ಎಲ್ಲರಿಗೂ ಬರ್ತಾರೆ ನೋಡು ಕವಿ. ಕಾರ್ಯಕ್ರಮ ಹೆಚ್ಚಾದ್ರ ಮೈಕ್ನವರಿಗೆ ದಿಮಾಕ. ಪುರಾಣಕ ಬಾ ಅಂದ್ರ ಸೌಕಾರಿಗೆ ದಿಮಾಕ. ನಮಗೆ ಸೌಟ ಇರ್ತಾರೆ ಹೊಲದಾಗ ಹೇಳ್ತಾರ ಅವ್ರು. ನಮಗೆ ಸಾಯಕ್ ಸೌಡಿಲ್ಲ ಅಂತ ಹೇಳ್ತಾರ ನೋಡ್ರಿ. ಕಾರ್ಯಕ್ರಮ ಹೆಚ್ಚಾದ್ರ ಪೆಂಡದವರಿಗೆ ದಿಮಾಕ. ಪುರಾಣಕ ಬಾ ಅಂದ್ರ ಸೌಕಾರಿಗೆ ದಿಮಾಕ. ಭಕ್ತರು ಹೆಚ್ಚಾದ್ರ ಸಾಂಬಳಿಕೆ ಅದು ನೋಡಿ ಬರೋದ ತಿಳ್ಕೊಬಾರ್ದು. ಭಕ್ತರು ಹೆಚ್ಚಾದ ಸ್ವಾಮಿಗಳಿಗೆ ದಿಮಾಕ. ನೋಡಿ, ಭಕ್ತರು ಹೆಚ್ಚಾದ ಸ್ವಾಮಿಗಳಿಗೆ ದಿಮಾಕ. ನಿತ್ಯ ಪುರಾಣಕ ಬಾದ್ರ ಎಲ್ಲರಿಗೆ ದಿಮಾಕ.
ನೀವೆಲ್ಲ ಭಕ್ತಿ ಸಂಪನ್ನರು, ನಿಮ್ಮಲ್ಲಿ ಯಾವಿಲ್ಲ, ಗರ್ವಿಲ್ಲ, ಅಹಂಕಾರ ಇಲ್ಲ, ವೇದಿಲ್ಲ, ಭಾವಿಲ್ಲ, ಜಾತಿ ಇಲ್ಲ, ವಿಜಾತಿ ಇಲ್ಲ, ಎಲ್ಲರೂ ಸರ್ವ ಧರ್ಮಾನ್ನ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇವತ್ತೆಲ್ಲರೂ ಒಂದೇ. ನಾನು ಬಹಳ ಖುಷಿ ಆಗ್ತದೆ ಇವತ್ತೆಲ್ಲ ಎಲ್ಲ ಇಸ್ಲಾಂ ಧರ್ಮದವರು ಇವೆಲ್ಲ ನೋಡಿದಾಗ ಬಹಳ ಆನಂದ ಅನಿಸ್ತದೆ. ನಮಗೊಬ್ಬರು ಪ್ರಶ್ನೆ ಮಾಡಿ, ನೀವೆಲ್ಲ ವೀರಶೈವ ಲಿಂಗಾಯತನವರು ಲಿಂಗಕ್ಕೆ ನಮಸ್ಕಾರ ಮಾಡ್ತೀರಿ, ನಾವು ಗಾಡಿ ಮುಂದೆ ಯಾಕೆ ಕೂತು ನಮಸ್ಕಾರ ಮಾಡ್ತೀವಿ ಅಂತ ಒಬ್ಬರು ಪ್ರಶ್ನೆ ಮಾಡ್ಯಾರ. ನೋಡಮ್ಮ, ನಾನು ಸಣ್ಣವ, ನಾನೇನು ದೊಡ್ಡವಲ್ಲ, ನನಗೆ ತಿಳಿದಷ್ಟು ನಾ ಹೇಳ್ತೀನಿ, ಇಲ್ಲಪ್ಪ ಹೇಳಿ ನನಗೆ ತಿಳಿಸಿ ಹೇಳಿದಾಗ ನಿಮಗೂ ಗೊತ್ತಾಗ್ಬೇಕಲ್ಲ, ಒಬ್ಬರಿಗೆ ಗೊತ್ತಾಗೋದಲ್ಲ. ನೋಡಿ, ಇವತ್ತು ಇಸ್ಲಾಂ ಧರ್ಮದವರು ಗಾಡಿ ಮುಂದೆ ಕೂತು ನಮಾಜ್ ಯಾಕೆ ಮಾಡ್ತಾರೆ? ನಾವೆಲ್ಲ ಊಟಮ್ಮ ಗುಡಿ ಕಟ್ಟಿ ಗುಡಿ ಅಡ್ಡಾಡಿ ಯಾಕೆ ಲಿಂಗಕ್ಕೆ ನಮಸ್ಕಾರ ಮಾಡ್ತೇವೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ಹಿಂದೆ ಅಲ್ಲ, ಗಾಡಿ ಮುಂದೆ ಅವ್ರು 7 ಮಂದಿ ಭಾವಗಳು ಕೂತಾಗ ಅಲ್ಲಿರ್ತಕ್ಕಂಥ ಅಲ್ಲ ಬಂದ ಕಣ್ಣು ಮುಚ್ಚಿ ಅವ್ರು ನಮಾಜ್ ಮಾಡೋ ಹೊತ್ನ್ಯಾಗ ಅವಾಗ ನಾ ಬಂದಿನ ಕಣ್ಣು ತೆರಿ ಅಂದ. ಅವಾಗ 7 ಮಂದಿ ಭಾವಗಳು ಅಂದ್ರಂತ, ನೀ ಯಾರೋ ಒಬ್ಬ ಸಾಧು ಊಟಾಡ್ತಿ ಮನುಷ್ಯ ಇದ್ದಂಗ ಕಾಂತೆ. ಇಲ್ಲೋಪ, ನೀವೆಲ್ಲ ಕಳೆದಲ್ಲ ಹೋಗಿ ಅಕ್ಬರ್ ಅಂದ್ರಲ್ಲ, ನಿಮ್ಮ ಭಕ್ತಿಗೆ ನಾ ಮೆಚ್ಚಿ ಬಂದೇನೆ, ಕಣ್ಣು ತೆರೆಯೋದು ತೆಗೆಯಂಗಿಲ್ಲ ಅಂದ ಕೂಡಲೇ ಒಂದು ಪೂರ ಚಾನ್ಸ್ 1 2 3 ಅಂದ ಕಣ್ಣು ತೆರೀಲಿಲ್ಲ. ನೀನು ಸಾಕ್ಷಾತ್ ಅಲ್ಲಾನೇ ಅನಿಸಿದ್ದಂದ್ರೆ, ನೀನು ಪರಮಾತ್ಮ ಅನಿಸಿದ್ದಂದ್ರೆ ಈ ಗ್ವಾಡ್ಯಾಗ ಹೋಗು ನೋಡು ಅಂತಾರ. ಆ ಗ್ವಾಡಿ ಒಳಗೆ ಹೋಗಿ ಬಿಡ್ತಾರ. ಗ್ವಾಡಿ ಒಳಗ ಅಲ್ಲಿ ಧ್ವನಿ ಬರ್ತದ, ಅಲ್ಲಾಹು ಅಕ್ಬರ್ ಅಂತಕ್ಕಂಥ ನಮಾಜಿನ ಗ್ವಾಡಿ ಒಳಗ ಆ ಧ್ವನಿ ಬಂದ ಕೂಡಲೇ ಕ್ಷಮಾ ಮಾಡಪ್ಪ ಅಲ್ಲ, ಕ್ಷಮಾ ಮಾಡ, ನಾವು ಇಲ್ಲಿವರೆಗೆ ತಪ್ಪು ತಿಳ್ಕೊಂಡೇವಿ, ಅಸಹ್ಯ ಮಾಡಿದೇವಿ, ಗ್ವಾಡ್ಯಾಗ ಹೊಕ್ಕಿ ಅದಕ್ಕೆ ಹೊರಗೆ ಬಂದ ಕೂಡಲೇ ಅವಾಗಲ್ಲ ಅಂತಾರ. ಈಗ ಹೊಕ್ಕವ್ ನಾ ಹೊರಗೆ ಬರಂಗಿಲ್ಲಪ್ಪ, ಮುಂದಿಟ್ಟು ಹೆಚ್ಚಿ ಹಿಂದಿಡಂಗಿಲ್ಲಪ್ಪ. ನಿಮ್ಮ ಧರ್ಮದವರು ಯಾವತ್ತೂ ಈ ಗ್ವಾಡಿ ಮುಂದೆ ಕೂತು ನಮಾಜ್ ಮಾಡಿ ಈ ಗ್ವಾಡಿ ಒಳಗೆ ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಅಲ್ಲ ಅಲ್ಲೇ ಹೋಗ್ರು. ಅಲ್ಲ ಬೇರೆ ಇಲ್ಲ, ಶಿವ ಬೇರೆ ಇಲ್ಲ. ಇವತ್ತೆಲ್ಲ ಬಿಡೋಣಿ ಗ್ರಾಮದವರು ಎಲ್ಲೆಲ್ಲ ನೋಡ್ಬೇಕು, ನಾವ್ ಎಲ್ಲಾ ಕಡೆ ಹೋಗ್ತೇವೆ, ಅವ ಯಾಕೆ ಬಂದ, ಇವ ಯಾಕೆ ಬಂದ. ಆದ್ರೆ ಹಬ್ಬಗಳು ಭಾವ ಹಂಗಿಲ್ಲ. ಹಬ್ಬಗಳ ಭಾವ ಹೆಂಗದ, ಕಲಿತವರಿಗಿಲ್ಲಿ ದಲಿತವರಿಗಿಲ್ಲಿ. ಇವತ್ತೆಲ್ಲ ನೋಡಿ, ಎಂದು ಮುಸಲ್ಮಾನರೆಂಬ ಭೇದಗಳಿದು, ಎಂದು ಮುಸಲ್ಮಾನರೆಂಬ ಭೇದಗಳಿದು, ಒಂದೇ ತಾಯಿ ಮಕ್ಕಳಂತೆ ಬಾಳುವಂತ ಊರ ಅದು ಬಬಲೇಶ್ವರ ತಾಲೂಕು ನಿಡೋಣಿ ಗ್ರಾಮ. ಎಲ್ಲರೂ ಒಂದಾಗಿ ಚಂದಾಗಿ ಕಾರ್ಯಕ್ರಮ ನಡೆಸಿರ್ತಾ ಇದ್ರೆ ಮುಂದೆ ಅವರೆಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಎಲ್ಲಿಗೆ ಬರ್ತಾರೆ? ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಮಹಾದೇವಿ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಗಂಡನಿಗೆ. ಯಾಕಂದ್ರೆ ಗುರು ಉಪದೇಶ ತಗೊಂಡಿರ್ತಾಳೆ. ಆಗಿನ ಕಾಲಕ್ಕೆ ಗಂಡನೇ ಒಂದು ದೈವ, ಗಂಡನೇ ದೇವರು. ಹೌದಲ್ಲಿ ಆಗಿನ ಕಾಲಕ್ಕೆ ಹಂಗೆ ಇರ್ತದೆ. ಯಾಕಂದ್ರೆ ಇದು ಐತಿಲ್ಲ ಅಂತ ಎಲ್ಲೋ ಒಬ್ರು ಇರ್ತಾರೆ. ನಮ್ಮೂರಾಗ ಹೆಣ್ಮಗಳದಾಳ ಸರ್, ಗಂಡನ ದಿನ ಚಂಚನ ಬೇಕಲ್ಲ, ಏನಂತಾರೆ, ನಿನಗೆ ಕರಿ ಚೋಳ ಕಡ್ಡಿ, ಕರಿ ಹಾವು ಕಡ್ಡಿ, ನಿನಗೆ ಪುಣ್ಯಾಗ ಕುಂಡ್ರಿಸಿ ಮನ್ಯಾಗ ಹುಡುಕಾಡಿ, ನಿನಗೆ ಬಿಳಿ ಅರಿವು ಹಚ್ಚಲಿ, ಮತ್ತು ಲಾಸ್ಟಿಗೆ ತಾಳಿ ತಕೊಂಡು ಶಿವ 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 ಅಂತ. ಒಂದು ದಿವಸ ಕೇಳಿದ, ಅಲ್ಲ ಬೇರೆ ನಿನಗೆ ಗಂಡನ ನಮನೆ ಬೇಕಿ, ಪುಣ್ಯಾಗ ಕುಂಡ್ರಿಸ್ಲಿ, ಬಿಳಿ ಅರಿವು ಹಚ್ಚಲಿ, ಕರಿ ಚೋಳ ಕಡ್ಲಿ, ಈಗೆಲ್ಲ ಬೇಕು, ತಾಳಿ ತಗೊಂಡು ಶಿವ ಶಿವ ಅಂತ ಮುತ್ಯ ತಾಳಿ ತೊಲಿ ಬಂಗಾರ ಕಳಿ ಕಳವಾಗೋದಂತ ಶಿವ ಶಿವ ಅಂತ. ಆದ್ರೆ ತಾಯಿಂದ ಆವಾಗಿನ ಕಾಲಕ್ಕ ಗಂಡ ಹೇಳ್ತಾನ, ಯಾರು ಶನಬಸಪ್ಪ ಹೆಂಡತಿ, ಪತಿವ್ರತ ಬೇರೆ ನೋಡಿ, ಮಹಾಪತಿವ್ರತ ಬೇರೆ. ನೀ ಎರಡು ಇದ್ರೊಳಗೆ ಯಾವ್ದು ಆಯ್ಕೆ ಮಾಡ್ಕೋತಿ ಮಾದೇವಿ, ಇದನ್ನ ಬಿಟ್ಟು ಕೊಟ್ಟ ಉದ್ದೇಶ. ಪತಿವ್ರತ ಬೇರೆ, ಮಹಾಪತಿವ್ರತ ಬೇರೆ. ಮಹಾಪತಿವ್ರತ ಅಂದ್ರೆ ಯಾರಿ? ಅದಕ್ಕೆ ನಾನು ಹೇಳಿದ್ದಲ್ಲಿ ಇವತ್ತೆಲ್ಲ ಗುರು ಬೇರೆ, ಶ್ರೀ ಗುರು ಬೇರೆ, ಸದ್ಗುರು ಬೇರೆ, ಜಗದ್ಗುರು ಬೇರೆ. ಗುರುಗಳಲ್ಲಿ ಈ ರೀತಿ ಇದಾವ. ಹೆಣ್ಣು ಮಕ್ಕಳಲ್ಲಿ ಕವಿಯಲ್ಲಿ ಬರೀತಾನೆ, ಪತಿವ್ರತ ಬೇರೆ, ಮಹಾಪತಿವ್ರತ ಬೇರೆ. ಅಂದ್ರೆ ಹಿಂದೆ ಒಬ್ಬಕ್ಕೆ ಸರ್ವಮಂಗಳ ಉಪದೇಶ ತಗೊಂಡು ನಿನ್ನ ಗಂಡನ ದೈವ, ಗಂಡನ ಪಾದ ತಗೋ, ಯಾರೇ ಬಂದ್ರು ಈ ನಮಸ್ಕಾರ ಮಾಡಬೇಡ ಅಂತ ತಿಳ್ಕೊಂಡು ಆ ಗುರುಗಳು ಉಪದೇಶ ಮಾಡಿ ಜನಪ್ರತಿ ಗಂಡನ ಪಾದ ತಗೊಳಕ್ಕೆ, ಗಂಡನಿಗೆ ನಮಸ್ಕಾರ ಮಾಡಕ್ಕೆ, ಅವ ಮನೆಗಿದ್ರು ನಮಸ್ಕಾರ ಮಾಡಿ ಅಡಿಗೆ ಮಾಡ. ಮುಂದೆ ನಾರದ ಬರ್ತಾರೆ ನೋಡು, ನಾರದ ಬಂದು ಮನೆ ಮುಂದೆ ನಿಂದಿರ್ತಾರೆ. ಈಗ ಒಟ್ಟ ಕೈ ಮುಗಿಯಂಗಿಲ್ಲ, ನಮಸ್ಕಾರ ಮಾಡಂಗಿಲ್ಲ, ಸುಮ್ಮನೆ ಹಿಂಗ ಏನ್ಬೇ ಹೆಣ್ಮಗಳು, ಅಲ್ಲಿಂದ ಅತಿಥಿಯಾಗಿ ಬಂದ ದೇವಲೋಕದಿಂದ ನನಗೆ ನಮಸ್ಕಾರ ಮಾಡಂಗಿಲ್ಲ. ಇಲ್ಲ, ಎರಡನ ಗುರು ನನಗೆ ಉಪದೇಶ ಮಾಡಿ ಗಂಡನೇ ಪರಮಾತ್ಮ ಅಂತ ಹೇಳ, ಗಂಡನ ಬಿಟ್ಟ ಯಾರಿಗೆ ನಮಸ್ಕಾರ ಮಾಡಂಗಿಲ್ಲ ಅಂದ ಕೂಡಲೇ ಕೆಟ್ಟ ಅಹಂಕಾರಿ ಅದ ನನ್ನ ಭಯ. ಈಗ ನಿಮ್ಮ ಮನೆಗೆ ನಾವು ಬಂದಾಗ ಬಾ ಅನ್ಬೇಕಂದ್ರೆ ನಮಗೂ ಒಂಥರ ಅನಿಸ್ತದ್ರಿ, ಕರೀಲಿಕ್ಕೆ ಒಂಥರ ಅನಿಸ್ತದಲ್ಲ, ಅವು ಒಂಥರ ಅಸಹ್ಯ ಆಗಿಬಿಡ್ತು. ಶಿವ ಹೇಳ್ತಾರೆ, ಎಲ್ಲಿ ಹೋಗಿದ್ದೋ? ಸರ್ವಮಂಗಳ ಮನೆಗೆ ಹೋಗಿದ್ದಲ್ಲಿ. ಕೆಟ್ಟ ಅಹಂಕಾರಗಳು ನೋಡಿ, ನಮಸ್ಕಾರ ಮಾಡ್ಬೇಕಿಲ್ಲ, ನಮಸ್ಕಾರ ನಂಗೆ ನಾ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಶಿವ.
ನಾ ಮಾಡಿಸ್ಕೊಂಡ್ ಬರ್ತೀನಿ ತಿಳ್ಕೊಂಡು ಬ್ಯಾರೆ ವೇಷ ಧರಿಸಿ ಬಂದು ಬಾಗಿಲ ಮುಂದಿರ್ತ ಅಲ್ಲಿ ಮಾಡಲೇ ಇಲ್ಲಕಿ ನಮಸ್ಕಾರ ಮಾಡಿ ನಿನಗೆ ಏನ್ ಬೇಕು ಹೇಳು ನಾ ನಮಸ್ಕಾರ ಬಿಟ್ಟು ಬೇಕಾದ ಕೇಳು ನನಗೆ ಬಂದದ್ದ ನಮಸ್ಕಾರ ಕೂಡಲೇ ಅವಾಗ ನನ್ನ ಗಂಡನ ಬಿಟ್ಟು ಮತ್ತೆ ನಮಸ್ಕಾರ ಮಾಡಂಗಿತ್ತ ಈ ಬೋರ್ಡ್ ನೋಡೋದು ಬೋರ್ಡ್ ಹಾಕಿದ್ದೆ ಬೋರ್ಡ್ ಬೇಕಾದ ಕೇಳು ಅವಾಗ ಶಿವಂತ ಬೇಕಾದ ಕೊಡ್ತೇವೆ ಸರ್ವಮಂಗಳ ಹೊಲ ಕೇಳು ಮನೆ ಕೇಳು ಸಂಪತ್ತು ಕೇಳ ನೀವು ಬೇಕಾದ ಕೇಳ ನಾ ಕೇಳಿದ್ ಕೊಡ್ತೀನಿ ಕೈ ಮೇಲೆ ಕೈ ಹಾಕಂತಾರ ಸರ್ವಮಂಗಳ ಶಿವ ಕೈ ಹಾಕ್ತಾರ ಅಲ್ಲಿ ಏನ್ ಕೇಳ್ತಾರ ನಿನ್ನ ಗಂಡನ ಉಂಡ ಕೊಡೋದನ್ನ ಕೇಳದಂತ ನೋಡಿ ನಿನ್ನ ಗಂಡನ ಉಂಡ ಕೊಡೋ ಅಂದಾಗ ಆಯ್ತು ಪತಿ ಭಕ್ತಿ ಇದ್ದ ಹೆಣ್ಮಗಳು ಮಹಾಪತಿವರ್ತ ಅವಾಗ ಶಿವನಿಗೆ ಅಂತಾಳೆ ಶಿವನೇ ನೀ ಕೇಳಿದ ಸತ್ಯದ ನಾ ಕೊಡ್ತೀನಿ ಒಂದು ವೇಳೆ ನನ್ನ ಗಂಡನ ಕಳೆದು ನಿನ್ನ ಕೈಯಾಗ ಕೊಡ್ತೀನಿ ರುಂಡ ಒಂದು ವೇಳೆ ತಳಗ ಬಿದ್ರೆ ನಿನ್ನ ರುಂಡ ಹೋಗ್ತೈತಿ ಬಾಡಿ ಹಚ್ಚರ ಅಂತ ನಿನ್ನ ರುಂಡ ಆಣಂಗಿಲ್ಲ ಜಗತ್ತಾಗ ಕೂಡಲೇ ನಾ ತಾಕತ್ತದನೆ ಸರ್ವೇಶ್ವರ ಅದನೆ ಈಶ್ವರ ಅದನೆ ನನಗಿಂತ ನೀನು ಸೂರ್ಯ ಅಂದ ಕೂಡಲೇ ಆಯ್ತು ನಿನ್ನ ಶಕ್ತಿ ನೋಡು ನನ್ನ ಪತಿವ್ರತ ಶಕ್ತಿ ನೋಡು ಅಂತ ತಿಳ್ಕೊಂಡು ಒಳಗೆ ಹೋಗಿ ಅಲ್ಲಿ ನೋಡ್ತಾಳೆ ಗಂಡ ಪೂಜೆ ಕೂತಿದ್ದೀನಿ ಗಂಡ ಪೂಜೆ ಕೂತಿದ್ದ ನೋಡಿ ಹತಾರ ತಗೋತಾರೆ ಬರುವಂತ ಕಾಣ್ತಾರಲ್ಲಿ ಆ ಹತಾರನ್ನು ತಕೊಂಡು ನೋಡಿ ಮ್ಯಾಗಿನ ಕೂಲ ಹಿಡಿದ ಹೆಂಗ ಹೊಡಿತಾಳೆ ಹೊಡೆದ ಅವನ ಕೈಯಾಗ ಒದಿತಾಳೆ ಹಳ್ಳಿ ಬಂದು ನೋಡಿದ್ರಾಗ ಮತ್ತೆ ಗಂಡನ ರುಂಡ ಆ ದೇಹಕ್ಕೆ ಒಂದಲ್ಲ ತಾಯಿಂದ್ರೆ 32 ಸಲ ಕತ್ತರಿಸಿಗಿತ 32 ಸಲ ಕತ್ತರಿಸುವುದಾಗ ಶಿವ ಅಂತಾರ ತಾಯಿ ನಿನ್ನ ಪತಿವ್ರತ ಶಕ್ತಿ ಹೆಚ್ಚಲ್ಲ ನಾನು ತಪಸ್ಸು ಮಾಡಿ ಶಕ್ತಿ ಹೆಚ್ಚಲ್ಲ ಇನ್ನು ಕಳೆದು ಒಗಿಬೇಡ ಯಾಕಂದ್ರೆ ಕಳೆದು ಬಿದ್ದ ನನ್ನ ರುಂಡ್ ಹೋಗ್ತೈತಿ ಅವಾಗ ಅಂತಾಳ ಶಿವ ಆಯ್ತಂತ ನೋಡಿ ಈಗ ವಿಚಾರ ಮಾಡು ಸಾಕ್ಯವ ನಿನ್ನ ರುಂಡ ಕಡೆಗೆಲ್ಲ ತಿಳ್ಕೊಂಡ ಏನ್ ಮಾಡ್ತಾನೆ ಈ ಕಡೆ 16 ರುಂಡ ಈ ಕಡೆ 16 ರುಂಡ 32 ರುಂಡ ಮಾಲೆ ಹಾಕೊಂಡು ಪರಮಾತ್ಮ ಒಂದು ಚಿತ್ರವನ್ನ ತೋರಿಸ್ತಾರೆ ಇದೆಲ್ಲ ಫೋಟೋದಲ್ಲಿ ನೋಡಿರ್ತಾರೆ ಮತ್ತೆ ನೀವು ಯಾರ ಮುಂಜಾನೆ ಗಂಡ ಪೂಜೆ ಕೂತಾಗ ನೀವು ಕುಡುಗ ತಗೊಂಡು ಬಿಟ್ರಿ ಮತ್ತೆ ಅದು ಹಂಗೆ ಕೊಡುಗ ತಗೊಂಡ್ರೆ ಯಾಕಂದ್ರೆ ಅದೊಂದು ಶಕ್ತಿ ತಗೊಳ್ಳೋದ ಇದು ಮಹಾನ್ ಪತಿವ್ರತ ಇದು ಬರೇ ಪತಿವ್ರತ ಅಂದ್ರೆ ಯಾರಿ ಅದನ್ನು ಹೇಳ್ಬೇಕಲ್ಲ ನೀವು ಬಹಳ ಚಂದ ಬರೋದ್ರ ಪುರಾಣದಾಗ ಪತಿವ್ರತ ಅಂತ ನೋಡಿ ಫಸ್ಟ್ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಸುಮಾರು 30 ವರ್ಷದ ಬಂದವು ಕಪ್ಪು ಟಿವಿ ಬಂದು ಅವ ನೋಡಿ ಸಾಧುಮೋಹನ ಮಗಳಾಗಿದ್ದ ನಮ್ಮ ಊರಾಗ ಸಾಧುಮೋಹನ ಮಗಳಾದ ಕೂಡಲೇ ಏನ್ ಹೇಳ್ತಾನೆ ನೀ ಬರೀ ಟಿವಿ ನೋಡ್ಕೊತ ಕುಂಡ್ರು ಬೇಡ ಯಾಕಂದ್ರೆ ಕಾಲಕ್ಕೆ 6 ತಾಸು ಕರೆಂಟ್ ಕೊಡ್ತಿದ್ರು KV ಈಗೆಲ್ಲ 3 ತಾಸು 2 ತಾಸು ಅವಾಗ ಇರ್ತಕ್ಕಂತ ಹೇಳ್ತಾಳ ಗಂಡ ನೀನು ಭಾರ ಅಡುಗೆಲ್ಲ ಬುದ್ಧಿ ತಂದ್ರೆ ನೀನು ಉಳ್ಕೋತಿ ಇಲ್ಲ ಅಂದ್ರೆ ಬಾಲ್ಕೊಲ್ಲೆ ಬಡಿಸ್ಕೊಂತಿ ಅಲ್ಲ ಹುಚ್ಚ ನೆನ್ರ ನೀವು ಹಸು ಆಗಲ್ಲ ಬುದ್ಧಿ ತರದ್ನ ಕೂಡ ಆ ಬಗ್ಗೆ ಅವ ಗಳಕ್ ಹೋದ ಈಕಿ ಟಿವಿ ಮುಂದೆ ಕೂತಳಪ್ಪ ಒಂದ್ರಿಂದ ಧಾರಾವಾಹಿ ನೋಡಾಕತ್ತಿದಾಗಿ ನೋಡಿ 12 ಗಂಟೆ 12 ಮಾತು ಒಂದಾತು ಎಟ್ಟಕ್ಕೆ ಕರೆಂಟ್ ಆದ ಕೂಡಲೇ ಈಕಿಗೆ ಅಚ್ಚ ಯಪ್ಪ ಇನ್ನು ಮೊದಲೇ ಹೋಗು ನನ್ನ ಗಂಡ ಬಡಿತನ ತಿಳ್ಕೊಂಡು ಎಷ್ಟು ಜಾಣ್ರಿ 2 ಗಂಟೆಗೆ ಒಂದು ಅಡಿಗೆ ಮಾಡ್ಬೇಕಾದ್ರೆ ಒಂದು ತಾಸು ಬೇಕಲ್ರಿ ಹೆಣ್ಮಕ್ಳಿಗೆ ಆಕೆ ಭಾಳ ಜಾಣ್ರಿ ಇಷ್ಟೇ ಹಿಟ್ಟು ಕಟ್ಕೊತಾಳ 5 ಮೆಣಸಿನಕಾಯಿ ಕಟ್ಕೊತಾಳ ಇಷ್ಟೇ ಬದ್ನಿಕಾಯಿ ಕಟ್ಕೊತಾಳ ಒಣ ಅಕ್ಕಿ ಕಟ್ಕೊತಾಳ ಕ್ಯಾನ್ಯಾಗ ನೀರು ತುಂಬ್ಕೊತ ಹೋಗ್ತಾಳ್ರಿ 2:30 ಆಗಿರ್ತದ ಬಾರಕ್ಕೆ 3ಕ್ಕೆ ಬಂದ ತಿಳ್ಕೊಂಡು ಬರ್ಕೊಲ ತಗೊಂಡು ಹೊಡಿತಾನ್ರಿ ಏನಂತಾಳೆ ನನ್ನಂತ ಪತಿವ್ರತ ಶಿರೋಮಣಿಗೆ ಹೊಡೆದಿ ಅಂದ್ರ ರೊಟ್ಟ ಹೋಗಿ ಹಿಟ್ಟಾಗ್ಲದ ಬಿಟ್ಟಿ ಮತ್ತೆ ಕಟ್ಕೊಂಡು ಹೋಗಿದ್ದಾನೆ ನನ್ನಂತ ಪತಿವ್ರತ ಶಿರೋಮಣಿ ಹೊಡೆದಂದ್ರೆ ಪದ್ಯ ಹೋಗಿ ಬದ್ನಿಕಾಯಿ ಕಾರ್ ಹೋಗಿ ಮೆಣಸಿಕಾಯಿ ಹಣ್ಣು ಹೋಗಿ ಅಕ್ಕಿ ಸಾರು ಹೋಗಿ ನೀರಾಗಲಿ ತಿಳ್ಕೊಂಡು ಮನೆಯನ್ನಾರ ಹಿಡಿದ್ರಿ ಇದು ಗಾಂಡ ಬಿಚ್ಚಿ ನೋಡ್ತೈತಿ ಆಕಿ ಅಂದಂಗ ಎತ್ತಲ್ರಿ ಓಡಿ ಬಂದಕ್ಕೆ ಉದ್ದಕ್ಕೆ ಸಾಷ್ಟಾಂಗ ಹಾಕಿ ನಿನ್ನಂತ ಪತಿವ್ರತ ಜಗತ್ತಿನಾಗ ಇಲ್ಲ ಇವರು ಬರೀ ಪತಿವ್ರತ ಮಹಾನ್ ಪತಿವ್ರತ ಅಲ್ಲಿ ಹೋಲಿಸ್ತಾರ ಪತಿವ್ರತ ಶಿರೋಮಣಿ ಇಲ್ಲಿ ಹೋಲಿಸ್ತಾರ ಅಂತ ಇದ್ರೆ ನೋಡ್ಬೇಕು ಅಷ್ಟೊತ್ತಿಗೆ ಅಣ್ಣ ತಮ್ಮ ದಾಸೋಹ ನಡೀತಾರ ಅಣ್ಣನ ತಮ್ಮನ ಹೆಂಡತಿ ಲಿಂಗವ್ಗ ಈ ದಾಸೋಹ ದಾನ ಧರ್ಮ ಮಾಡೋದು ಒಂದು ಇಷ್ಟ ಇದ್ದಿದ್ರೆ ಯಾಕಂದ್ರೆ ಸಾಲಕ್ಕೆ ಮಣಿತನ ಪೂರ್ವಿ ಮಣಿತನ ದಾನ ಧರ್ಮ ಮಾಡಿದಂತ ಮಣಿತನ ನೀವೆಲ್ಲ ಈ ಮಠಕ್ಕೆ ನೋಡಿ ಸಾಕಷ್ಟು ಪಟ್ಟಿ ಕೊಟ್ಟಿರಿ ಸಾಕಷ್ಟು ಗೋಧಿ ಕೊಟ್ಟಿರಿ ಸಾಕಷ್ಟು ಜೋಳ ಕೊಟ್ಟಿರಿ ಇದೆಲ್ಲ ಮಣ್ಣು ಬಿಡ್ತಕ್ಕಂತ ಈ ಮಠವನ್ನ ಹಣ್ಣಿನಂತ ಮಠವನ್ನ ತಯಾರು ಮಾಡಿ ಜಗತ್ತಿನ ಜನ ಮೆಚ್ಚುವಂತ 3 ಅಂತಸ್ತು ಮಾಡಿರುತ್ತೆ ಹೌದಲ್ಲ ದೇಹವೇ ದೇವಾಲಯ ಕೂಡ ಮಾಡಿದ್ದಾರಪ್ಪ ಅವರು ಇದನ್ನು ಕೂಡ ದೇವಾಲಯ ಮಾಡಿದ್ದಾರೆ ಅದಕ್ಕೆ ದಿನಂಪ್ರತಿ ದಾಸೋಹ ನಡೀತಾರೆ
ದಿನಂಪ್ರತಿ ದಾಸೋಹ ನಡೆದ ಸಂದರ್ಭದೊಳಗೆ ಅವಾಗಿರ್ತಕ್ಕಂಥ ಲಿಂಗ ಒಂದು ಸ್ವಲ್ಪ ಏನ್ ಅನಿಸ್ತದೆ, ಇದು ಬ್ಯಾಡ, ಸ್ವಾಮಾರ್ಪಣೆ ಮಾಡ್ರಿ ಅಥವಾ ಅಮಾಸ್ಯೆ ಮಾಡ್ರಿ. ಆದ್ರೆ ಗುರು ಏನ್ ಹೇಳಿದ್ದಾರೆ, 12ನೇ ಶತಮಾನದಲ್ಲಿ ಬಸವಣ್ಣವರು 1,96,000 ಜಂಗಮರಿಗೆ ನಿತ್ಯ ಮಾಡ್ತಾ ಇದ್ರು ಪ್ರಸಾದ. ಆದ್ರೆ ಶರಣ ಬಸಪ್ಪ ನೋಡಿ ಸಾಮಾರ್ಪಣೆ ಅಮಾಸ್ಯೆ ಮಾಡ್ತಾ ಇದ್ರು. ಮತ್ತು ಮಕ್ಕಳ ಮನೆಯವ್ರು ಇರ್ತಾರೆ, ಚಾಡಿ ಹೇಳೋರು, ಹೇ ನಿಂಗವ ನಿನ್ನ ಬಾಬಾ ಅಕ್ಕ ಮತ್ತೆ ಹಿಂಗೆಲ್ಲ ಜನ್ಮರಿಗೆ ನೀಡಿಸಿ ನಾಳೆ ಸಾಲ ಮಾಡಿ ಇಟ್ಟು ಆದ್ರೆ ನಿಮಗೂ ಸಾಲ ಪಾಲಕ್ ಬರ್ತದ, ಈಗ ಬ್ಯಾಲೆ ಆಗಿಬಿಡ್ರಿ ನೀವು. ಮನುಷ್ಯ ಮನಸ್ಸ ಅದಕ್ಕೆ ಕೇಳ್ತಾರೆ. ದಾನ ಮಾಡಿದಂತ ನೋಡಿ ಒಂದ್ ದಿವಸ ಆಯ್ತ ತಿಳ್ಕೊಂಡು ಹೋಗಿದ್ರೆ ಒಂದ್ ದಿವಸ ಬೆಳಗ್ಗೆ ಹೋಗಿರ್ತಾನೆ. ಅವಪ್ಪ ಬಾಬಣ್ಣ ಅಂತಕ್ಕಂತ ನೋಡಿ ಗಿರಿಮಲ್ಲಪ್ಪ ಸಾವುಕಾರ ಮೂರೊಟ್ಟಿಗೆ ಜೇರಟಿಗೆ ಅಂತ ಬರ್ತಾರೆ ನಮ್ಮ ಟಗಲಾಜಿಯವರು. ಅವ ದೊಡ್ಡ ಸಾವುಕಾರ ಆಗಿನ ಕಾಲ, ಸ್ವಲ್ಪ 10-20 ಹಳ್ಳಿಗೆ ಸಾಲ ಕೊಡವ. ಅವನ ಹತ್ರ ಆಗಿನ ಕಾಲಕ್ಕೆ 200 ರೂಪಾಯಿ ಸಾಲ ತಂದ್ರೆ 2 ಎತ್ತುಗಳು ತಗೊಂಡ್ಬಂದಿದ್ದ. 100 ರೂಪಾಯಿಗೆ ಒಂದು ಎತ್ತೇವ ಆಗಿನ ಕಾಲ. ಈಗೆಲ್ಲ 1 ಲಕ್ಷ 2 ಲಕ್ಷ ಏನ್ ಅದಕ್ಕೆ ರೊಕ್ಕಕ್ಕೆ ಬೆಲೆ ಇಲ್ಲಾರ್ದಂಗ. ಅವಾಗ ಇರ್ತಕ್ಕಂಥ ಇವರು 4 ಎತ್ತಿನ ಒಕ್ಕಲ್ತರ ಶರಣ ಬಸಪ್ಪನವರು. ಅವ 2 ಎತ್ತಿನ ತಂದಿದ್ದು ನೋಡು. 2 ಎತ್ತಿನ ತಂದ ಬೆಳೆ ಹೊಡೆದಲ್ಲಿ ನೋಡಿ ಸಾಯಂಕಾಲ ಅದು ಏನ್ ಮಾಡಂದ್ರೆ ಅದು ಮಲಿಗೆ ಎತ್ತ. ಅವಾಗ ಹಾವು ಹೊಡೆದು ಬಿಟ್ಟಿದ್ದ ಎತ್ತಿ. ಹಾವು ಕಡದು ವಿಷ ಏರಿ ಸತ್ತು ಹೋಗ್ಬಿಟ್ಟದ. ಸಾಗರ ಮುಟ್ಟಿಲ್ಲ, ಎತ್ತರ ಸತ್ತು ಹೋತು, ಹೊಲ ಬಿತ್ತಿಲ್ಲ. ಬೆಳೆ ಹೆಂಗ್ ಬರ್ತದೆ ತಳ್ಕೋತ ಕೂತಾಗ ಶರಣ ಬಸಪ್ಪ ಏನ್ ಮಾಡ್ತಿದ್ದ, ಬಿತ್ತುತ್ತಾ ಇದ್ದ. ಅವ ಬೆಳೆ ಹೊಡಿತಾ ಇದ್ದ. ಹಿಂದೇನಂತಾರ್ರಿ, ಬೆಳೆಸದಂತಾರ, ಬೆಳೆಸ. ಮುಂದವ ಬಿತ್ತಿದ್ದ, ಹಿಂದೆ ಬೆಳೆಸ ಹೊಡಿತಿದ್ದ. ಅದನ್ನ ಬಿತ್ತಿ ಎತ್ತುಗಳು ತಿಳ್ಕೊಂಡು ಮನೆಗೆ ಕಟ್ತಿದ್ರ ಆಗಿನ ಕಾಲ. ಈಗೆಲ್ಲ ಊರಾಗ ನೋಡೋತ ಇದೆ, ನಿಮ್ಮ ಊರಾಗ ಮನಿ ಎಟ್ಟದವ್ ಅಟ್ಟೆ 3 ಪಟ್ಟು ನಿಮ್ಮ ಹೊಲಗೊಳದಾಗ ಮನಿ ಅದಾವು. ನಿಮ್ಮ ಪ್ರಗತಿಪರ ರೈತರಾಗಿ ನೀವೆಲ್ಲ ಜೀವನ ಸಾಗಿಸಕತ್ತೀರಿ. ಪ್ರಗತಿಪರ ರೈತರು ಆಗಿನ ಕಾಲದ ತಿಳ್ಕೊಂಡ್ಬರುವ ಇವ ಅಳಕತ್ತಿದ್ದ. ಆ ಕೋಸಾಪನ್ನು ಅಳ್ತಿಲ್ಲ ಅದ ಶರಣ ಬಸಪ್ಪ. ಎತ್ತು ಸತ್ರಿ ಸಾಲ ಮುಟ್ಟಿಲ್ಲ ಹೆಂಗ ಮಾಡ್ಲಿ ಅಂದಾಗ, ಆ ಎತ್ತು ಸತ್ರಿ ಏನಾಯ್ತು, ಈ ಎತ್ತು ಐತಿಲ್ಲ ತಗೊಳ್ಳೋದು ನೋಡಿ. 4 ಎತ್ತಿನ ಒಂದು ಎತ್ತು ಕೊಟ್ಟು ಬಿಟ್ಟ. ತಮ್ಮನಿಗೆ ಬಹಳ ಕಷ್ಟ ಆಯ್ತು. ಇವ ಕೊಟ್ಕೊತ ಹೋಗ್ಬಿಟ್ರೆ, ಇವ ಹಿಂಗ ಮಾಡ್ಕೊತ ಕೂತ ನಮ್ಗೆ ಸಾಲ ಆಯ್ತು, ಹೆಂಗ ಮಾಡ್ಬೇಕು ಅನ್ನೋದ್ರಾಗ ಮನೆಗೆ ಬಂದ. ನಮಗೆ ಪಾಲ್ ಆಗ್ಬೇಕಂತ ನಿಂತ. ನಮ್ಮ ಮನೆ ಪಾಲ್ ಆಗ್ಬೇಕಂತ ನಿಂತ ಕೂಡಲೇ ತಾಯಿ ತಂದೆ ಅಂತಾರೆ, ಹುಚ್ಚ ದಾನ ಮಾಡಿದ್ರೆ ಮನಿ ಹೆಚ್ಚಾಕೈತೋ, ದಾನ ಮಾಡಿದ್ರೆ ಮನಿ ಹೆಚ್ಚಾಕದ, ಮನಿತನಕ್ಕೆ ಸಂಪತ್ತು ಹೆಚ್ಚಾಕದ. ಏನು ಕುಡಿದ್ರೆ ಒಂದು ವೇಶ್ಯರ ಮನೆಗೆ ಹೋದ್ರೆ, ಇನ್ನೊಂದು ಇಲ್ಲೇ ಗಟಾರದಾಗ ಬಿದ್ರೆ ಅದು ಪಾಪ. ದಾನ ಮಾಡಿದ್ರೆ ಹೆಚ್ಚಾಕದ. ಹೌದಲ್ಲ? ಜಗತ್ನಾಗ ಅದಕ್ಕೆ ನೋಡುವ ಹೇಳ್ತಿದ್ದ ಶರಣ ಬಸಪ್ಪ, 3 ಮನಿ ಅದಾವ ಜಗತ್ನಾಗ. ಜಗತ್ತಿನೊಳಗೆ 3 ಮನಿ ಅವು ಯಾವ್ರಿ? ಒಂದು ಕರ್ರಾಗ ಹೋಗ್ತಕ್ಕಂತ ಮನಿ ಒಂದು, ಕರಿಲಾರ್ದು ಹೋಗ್ತಕ್ಕಂತ ಮನಿ ಇನ್ನೊಂದು, ಕರ್ದು ಹೋಗಬಾರ್ದು ಅಂತ ಒಂದು ಮನಿ. ಇವು 3 ಯಾವ ಜಗತ್ನಾಗ ಅಂದ್ರೆ ಅವಾಗಿನ ಕಾಲಕ್ಕೆ ಹೆಂಡ ಬಾಳ ತಿಪ್ಪ ಉಗಿತಿದ್ರು, ಸಿದ್ಧಿಗಳಂತಂದು ಮೂಸ್ತಿದ್ರು. ಇವೆಲ್ಲ ರೈತರು ಸ್ವೀಕಾರ ಮಾಡ್ತಿದ್ರು. ಅವ್ರಿಗೆ ಉಪದೇಶ ಹೇಳ್ತಿದ್ದ. ಸಾರಾಯಿ ನೋಡಿ, ಸಾರಾಯಿ ಶರಣ ಬಸಪ್ಪ ಹೇಳ್ತಿದ್ದ. ಸಾರಾಯಿ ನಡಬರ್ಕಿನ ತೆಗೆದು ಬಿಡಪ್ಪ, ಸಾಯಿ ಅಂತಕ್ಕಂಥದ್ದು ಬರ್ತದೆ. ದಾವ ನೋಡು, ಉಲ್ಟಾ ಮಾಡಿ ಬಾದ. ದಾವ ಅನ್ನೋದೇ ಉಲ್ಟಾ ಮಾಡಿದ್ರೆ ಬಾದ. ಇವತ್ತಿಲ್ಲೆಲ್ಲ ಇಲ್ಲೇ ಒಂದು 600 ಬರ್ತಾ ಇದ್ರೆ ಇನ್ನು ಕುಂಬಾರ ಮುಂದಿರ್ತದ. ನಾನು 11 ದಿವಸ ಪುರಾಣ, ನಾನು ಪುರಾಣಕ್ಕೆ ಎಂದು ಹೋಗಿದ್ವಿ. ಹಂಗೆ ಒಬ್ಬ ದಾವ ಹಾಕಕತ್ತಾಗ ನನ್ನ ಮಗಳು ಗುಡಿ ಮಗ. ಆ ಪುರಾಣ ಹೇಳಿದ್ ಯಾರು ಬರಂಗಿಲ್ಲ ತಮ್ಮ ಇಲ್ಲಿ ದಾವಕ ಇವರೆಲ್ಲ ಹಾಲು ಹೈರು ಮುಂಡಂತವ್. ಎಂತಿಂತವ್ರು ಮರಳು ಮಾಡಲಿ, ನಿಮ್ಮನ್ನು ಮರಳು ಮಾಡೋದಾಗುದಿಲ್ಲ ಅಂತವ್ ದಾಬ ನೋಡಿ. 3 ಲಕ್ಷ ರೂಪಾಯಿ ಖರ್ಚು ಮಾಡಿ ದಾಬ ಹಾಕ್ಯಾರ್ರಿ. ತಾಯಿಗೆ ಪುರಾಣ ಮುಗಿತು, ಒಬ್ಬರು ಹೋಗ್ಲಿಲ್ಲ. 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳ ಕಾಲ ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ದಾಬಾಕ ಹೋಗಲೇ ಇಲ್ಲ. ಅವಾಗ ಮಾಲೀಕನ ಬಂದು ಊರು ಮಂದಿ ಕೈ ಮುಗಿದು, ನಿಮ್ಮಂತ ಗಟ್ಟಿಗೆ ಊರು ಎಲ್ಲಿ ಇಲ್ಲಪ್ಪ, ನಾ ದಾಬಾಕ್ಕೆ ನೋಡ. ಹಿಂದೆಲ್ಲ ನೋಡಿ ಹೇಳ್ಬಾರ್ದು ನಿಮ್ಮದ್ರಿ. ಇವತ್ತೆಲ್ಲ ನೋಡ್ತಾ ಇದ್ರೆ ಹಿಂದೆ ಲಿಂಗಾಯತರ ಮನ್ಯಾಗ ಕೋಳಿ ಹೊಕ್ಕರಿ ಏನ್ ಮಾಡ್ತಿದ್ರಿ ಸರ್? ಅಪ್ಪಗಳು ಪಾದೋದಕ ತಂದು ಮನೆ ತುಂಬ ಸಿಂಪಡಿಸಿ ಕೋಳಿ ಹೊರಗೆ ಹಾಕ್ತಿದ್ರು. ಈಗ ಲಿಂಗಾಯತರ ಮನ್ಯಾಗ ಕೋಳಿ ಹೊಕ್ರ ಕೋಳಿ ಕೂಚ ಸಹಿತ ಹೊರಗೆ ಬರಂಗಿಲ್ಲ. ಪರಿಸ್ಥಿತಿ ಹೆಂಗಾಗಿದೆ? ಅವಾಗೆ ಇವಾಗೆ ಬಹಳ ವ್ಯತ್ಯಾಸ ಆಗ್ತಾ ಇದ್ರೆ. ಯಾಕಂದ್ರೆ ಈ ಜೀವನದಲ್ಲಿ ಆ ಬಸವಣ್ಣವ್ರು ಏನ್ ಹೇಳ್ತಿದ್ರು ಅಂದ್ರೆ ಅದೇ ತತ್ವವನ್ನೇ ಹಿಡ್ಕೊಂಡು ಹೊಂದಾಗ ನೋಡಿ, ಅಷ್ಟೊತ್ತಿಗೆ ಕಡ್ಕೋಳ ಮಡಿವಾಳಪ್ಪ ಬಹಳ ಪಂಡಿತ, ತತ್ವ ಪದಕಾರ. ಅವ ನೋಡಿ ಅವನ ತಾಯಿ ಗಾಣಿಗೆರಾಕಿ, ತಂದೆ ಜಂಗಮ. ಇಲ್ಲೇ ಒಂದು ಯಾವ್ದು ಲಾಟ ಅಂತಕ್ಕಂಥ ಊರೊಳಗೆ ತೇಲಿ ಅವ್ರ ಮನೆತನ ಕೊಟ್ಟಿದ್ದ ಹೆಣ್ಮಗಳು.
ತೆರಿ ಅವ್ರ ಮುಂತನಕ ಗಂಗಮ್ಮನ ಕೊಟ್ಟಿತ್ತು ಒಬ್ಬಾಕಿನ ಹೆಣ್ಮಗ್ರಿ. ಆ ಸಂದರ್ಭದೊಳಗೆ ನೋಡಿ ಗಂಡ ಇವೇನ ಎತ್ತುಗಳು ಓಡಿಸಾಡ್ತಾರ್ರಿ ಕಾರು ನಿಲ್ಲಿಸ. ಅವು ಎತ್ತುಗಳಿಗೆ ಸರಾಯಿ ಕುಡಿಸಿದ್ರತ್ತೆ. ಎತ್ತುಗಳಿಗೆ ಸರಾಯಿ ಕುಡಿಸಾರ, ಇವ್ರು ಸರಾಯಿ ಕುಡಿಸಾರ, ಹಗ್ಗ ಎಳ್ಯಾಕ ಹಚ್ಚಾರಿ. ಅದು ಕಿಲಾಗಿ ಹೋಗಿ ಏನ್ ಮಾಡಿದ್ರಿ ನಿಷೇಧಾಗ ಅದು ಬಂದು ಇವ್ನ ಬಕ್ಕಿಗೆ ಇರಿದು ಬಿಟ್ಟರು. ಮಲಕಪ್ಪ ಅವ್ರ ಹೆಸರು ಬಕ್ಕಿಗೆ ಇರಿದ ಕೂಡಲೇ ಅಲ್ಲೇ ಬಿದ್ದು ಸತ್ತ. ಮುಂದೆ ಬರಗಾಲ ಬೀಳ್ತಾರೆ. ಬರಗಾಲ ಬಿದ್ದ ಕೂಡಲೇ ಉಣ್ಣಾಕ ಹಣ್ಣಿಲ್ಲ, ಉಡಾಕ ಬಟ್ಟಿಲ್ಲ, ನೀರಿಲ್ಲ. ಮಗಲಾಯ ದೇಶ ಬಿದನೂರು ಅಂತಕ್ಕಂಥ ಗ್ರಾಮಕ್ಕೆ ಹೋಗ್ತಾಳ್ರಿ. ಅಟ್ಟೊತ್ತಿಗೆ 3 ತಿಂಗಳ ಗರ್ಭ ಧರಿಸಿರ್ತಾಳೆ. ಅದನ್ನ ಬದಲಾವಣೆ ಮಾಡಕ್ ಆಗುದಿಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಅಲ್ಲಿ ಮಲ್ಲಿಕಾರ್ಜುನ ಗೌಡ್, ನಿಮ್ಗೆಲ್ಲ ದೊಡ್ಡ ರೈತ ಹೆಂಗಲ್ಲ ನೀವು, ಆಗಿನ ಕಾಲಕ್ಕೆ 300 ಎಕರೆ ಜಮೀನ್ದಾರ ತಾಯಂದ್ರೆ. ಆ ಮಲ್ಲಿಕಾರ್ಜುನ ಗೌಡನ ಹೊಲಕ್ಕೆ 10 ಮಂದಿ ದಿನಂಪ್ರತಿ ಆಳ್ತಿದ್ರು. ಯಾರಾದ್ರೂ ಹೊಟ್ಲೆ ಇದ್ದು ಅವ್ರ ಹೊಲಕ್ಕೆ ಕೆಲಸಕ್ಕೆ ಬಂದ್ರೆ 2 ಆಳಿನ ಪಗಾರ ಕೊಡ್ತಿದ್ರು. ಅವಾಗ ಮಕ್ಕಳಿದ್ರ ಅಲ್ಲ ಮುತ್ಯ ಗೌಡ ಅವ್ರಿಗೆ 2 ಆಳಿನ ಪಗಾರ ಕೊಡ್ತು, ಒಬ್ಬಕ್ಕಿನ ದುಡ್ದ. ಅವಾಗ ಅಂತಿದ್ದಂತ ಮಲ್ಲಿಕಾರ್ಜುನ ಗೌಡ ಹುಚ್ಚಿ ಮ್ಯಾಗ ತಾಯಿ ಹೊತ್ತಂತ ವಜ್ಜಿಯನ್ನ ಆಕಿನ ಹೊಟ್ಟೆಯಾಗಿರ್ತಕ್ಕಂಥ ಕೂಸಲು ಹೊರಕತ್ತೈತಿ, ಅದಕ್ಕೆ 2 ಆಳಿನ ಪಗಾರ ಕೊಡ್ತಂತ. ಇದು ಯಾರಿಗೆ ಆಗ್ತದೆ? ಅಲ್ಲಿ ಹೋಗಿ ಅಲ್ಲಿ ಕೂಲಿ ಕೇಳ್ತಾರೆ. ಯಪ್ಪ ನಾವು ಹಿಂಗೆ ಬಿಜಾಪುರ ಜಿಲ್ಲಾ ಬೆಳವಲ ನಾಡ, ಬರಗಾಲ ನಾಡ, ನಮ್ಮ ದೇಶ ನಮ್ಮ ಜಿಲ್ಲಾ ಯಾವತ್ತು ಬರಗಾಲದಾಗ ಬಂದಿದ್ದೇವ. ಈಗ ನೀರಾವರಿ ಆದ ಕೂಡಲೇ ಸುಖ ಆಗಿದೆ. ತಂದೆಗೆ ಒಕ್ಕಲ್ತನ ಮಾಡಾಕ ತಂದೆ ಶಂಕರಪ್ಪ, ಈಕಿ ಗಂಗಮ್ಮ. ನೋಡಿ ಮುಂದೆ ಮತ್ತದು ಗರ್ಭ ಬೆಳೆದಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಉಸಿರು, ಒಂದು ಬಸಿರು, ಒಂದು ಹಾದರ, ಇವು ಮುಚ್ಚಲಿಕ್ಕೆ ಆಗುವುದಿಲ್ಲ ಅಂತ ಬರೀತಾರೆ. ಇವು ಎಷ್ಟೇ ನೀವು ಪ್ರಯತ್ನ ಮಾಡಿದ್ರು ಸಹಿತ ಅದು ಏನಪ್ಪಾ ಅಂದ್ರೆ ಅದು ಬೆಳೆಯುವುದೇ. ಉಸಿರು ಹಿಡಿದ್ರೆ ಮನುಷ್ಯ ಸಾಯ್ತದೆ, ಬಸ್ಸನ್ನು ತಡೆಯಕ್ಕೆ ಆಗುದಿಲ್ಲ. ಒಂದು ಹಾಲನ್ನು ಸಹಿತ ಅದನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಕವಿಗಳಲ್ಲಿ ಬರೀತಾರೆ. ಅದಕ್ಕೆ ಏಕತಾ ಭಾವ, ಶುದ್ಧತೆ ಭಾವ, ಪತಿಯೇ ಪರದೈವ, ಇದನ್ನು ನಡ್ಕೊಂಡು ಹೋಗತಕ್ಕಂಥ ಶಕ್ತಿ ಇದರೊಳಗೆ ಬರ್ತದೆ. ಈ ಪುರಾಣ, ಪ್ರವಚನ, ಅಧ್ಯಾತ್ಮ ಶಾಸ್ತ್ರದೊಳಗೆ ತಿಳಿತವೆ. ನೋಡಬೇಕಾದ್ರೆ ಹಾಲು ಕೂಡಲೇ ಗರ್ಭ ಬೆಳೆಯಾಕತ್ರಿ ಊರಾಣವ್ರು ಗಾಂಡಿಯಿಂದ ಹಾಟ್ಲಾಗೆ ನೋಡಿ ಇದು ಚಾಲು ಮಾಡಾಕತ್ತಿ ಬಿಟ್ರು ಪಾಪ. ಗಾಂಡಿಯಿಂದ ಹಾಟ್ಲಾಗೆ ನೋಡೋದು ಕೂಡಲೇ ಅವಾಗ ಮತ್ತೆ ಮನುಷ್ಯರಿಗೆ ನೋಡಿ ಈಗ 100 ಮಂದಿ ಅದ ಮಾತಂದ ತಲೆ ಕೆಟ್ಟ ಹೋಗ್ಬಿಡ್ತದ, ಕೆಟ್ಟ ಗಡಿಗಾಗಿ ಹೋಗ್ಬಿಡ್ತದ. ಒಂದ್ ದಿವಸ ಏನ್ ಮಾಡ್ಬೇಕಂತ ತಿಳ್ಕೊಂಡು ಸಾಯ್ಬೇಕಂತ ತಿಳ್ಕೊಂಡು ಆಗಿನ ಕಾಲಕ್ಕೆ ಮಠಕ್ಕೊಂದು ಭಾವ ಇದ್ದವು. ಔತರಣಿಕ ಮಠದಾಗ ಇದಿರ್ಬೇಕು. ಮಠಕ್ಕೆ ಒಂದು ಭಾವಿ, ಮಠದಾಗಿನ ನೀರನ್ನು ಒಯ್ಬೇಕು 100 ಮಂದಿ. ಅವಾಗ ಯಾರು ಹೇಳಾರ್ದಾಗ ನಾ ಸಾಯ್ಬೇಕಂತ ತಿಳ್ಕೊಂಡು ಕಚ್ಚಿ ಹಾಕೊಂಡು ಗಾಣಿಗೆ ಗಂಗಮ್ಮ ಇನ್ನು ಬಾವಿ ಜಿಗಿಬೇಕು ಅನ್ನೋದ್ರಾಗ ಆ ಮಠದ ವಿರೂಪಾಕ್ಷ ಮಹಾಸ್ವಾಮಿಗಳು ತಂಬಿಕೊಂಡು ಹೋಗಿರ್ತಾರೆ. ಆ ಬಾವಿ ಕೈ ತೊಳ್ಕೋಬೇಕು ಬರುವಾಗ ಹಿಂಗೆ ಹಾರು ಹೊತ್ನಾಗ ಜಗ್ಗಿ ಸಲಗ ಹಿಡಿತಾರೆ. ಜಗ್ಗಿ ಸಲಗ ಹೇಳಿದ ಕೂಡಲೇ ಯಾಕೆ ತಂಗಿನಿ ಯಾವುದಾಗಿ ಏನದು ಹಿಂಗ್ಯಾಕ? ಇಲ್ಲಪ್ಪ ನಾವು ಬಿಜಾಪುರ ಜಿಲ್ಲಾ ಲಾಕ್ಡೌನ್ ಹಾಕಿ ನಾ ಇಲ್ಲಿ ಗೌಡ್ರ ಮನ್ಯಾಗ ಕೂಲಿ ಮಾಡಕ್ಕೆ ತಂದೆ ನಾವು ಬಂದೇವೆ. ಆದ್ರೆ ತಂದಿನೂ ಕೂಡ ಹಾರ್ಟಾಗಿ ಸತ್ತು ಹೋದ. ಊರು ಜನ ನನಗೆಲ್ಲ ನೀ ಗಂಡಿಲ್ಲದ ಹೊಟ್ಲೆಯಾಗಿ ವ್ಯಭಿಚಾರಕ್ಕೆ ಹೋಲಿಸಾಕತ್ತಾರ ಕೂಡಲೇ ಅವಾಗ ಗುರುಗಳೇನಂತಾರ, ನೀ ಸಾಯ್ಬೇಡ, ನಿನ್ನ ಆತ್ಮಸಾಕ್ಷಿಯಾಗಿ ನಿನ್ನ ಗಂಡನಿಗೆ ಗರ್ಭದರ್ಶಿ ಅನ್ನೋದು ನಿನಗೆ ಗೊತ್ತೈತಿಲ್ಲ. ಆತ್ಮಸಾಕ್ಷಿಯಾಗಿ ನಾ ಗಂಡನಿಗೆ ಗರ್ಭದರ್ಶಿ. ಮತ್ತ್ಯಾಕೆ ರಾಯ ಕೊಡ್ತಿ? ನಿನಗೆ ಆಶ್ರಯ ನಾ ಮಠ ಕೊಡ್ತೀನಿ, ಮಠದಾಗ ನಿನ್ನ ಮಗ ಹುಟ್ಟಬೇಕು. ನಾನು ವಿರಕ್ತ ಮಠ ಇದ್ದು ಸಹಿತ ಮಠದಾಗನೇ ಜನ್ಮ ನೀಡಬೇಕಂತ ಕೂಡಲೇ ಮುಂದೆ ನೋಡು ಗುಡ್ಡದ ಮಹಾಂತ ಶಿವಯೋಗಿಗಳು ಬರ್ತಾರೆ. ಅವಾಗ ಹೇಳ್ತಾರೆ, ಬಾಳೆ ಹಣ್ಣು ಕೊಡ್ತಾರೆ. ನಿನ್ನ ಮಗ ಪದ್ಯ ಬರೀತಾನ, ಅವನು ಪದ್ಯ ಕೇಳಿದವ್ರು ಬಾಳೆ ಅದು ಏನು ಬಿಗಡಾಸಿದ್ರು ಬಾಳೆ ಸುಂದರ ಆಕೈತೆ ಅಂತ ತಿಳ್ಕೊಂಡು ಬಾಳೆಯನ್ನು ಸ್ವೀಕಾರ ಮಾಡುವಂತ ಕೊಡ್ತಾರೆ. ಮುಂದೆ ನವಮಾಸ ಒಂದು ಗಂಡು ಮಗು ನೋಡು, ಗಂಡು ಮಗು ಜನ್ಮ ಕೊಡ್ತಾರ. ಮುಂದೆ ಅದಕ್ಕೆ ಮಡಿವಾಳಪ್ಪ ಅಂತ ಹೆಸರಿಡ್ತಾರೆ. ಮಡಿವಾಳಪ್ಪ ಅಂತ ಹೆಸರಿಟ್ಟ ಸಂದರ್ಭದೊಳಗೆ ಅದು ಬೆಳೀತದೆ ನೋಡಿ. ಹುಡುಗ ಕೂಸು ಬೆಳೀತದೆ. ಸಣ್ಣ ಅಂದ್ರೆ ಏನು, ದೊಡ್ಡ ಅಂದ್ರೆ ಗೊತ್ತಿಲ್ಲ. ಸಣ್ಣ ಇದ್ದಾಗ ಕೂಸುಗಳು ಹೆಂಗಂದ್ರೆ ಪರಿಶುದ್ಧ ಬಿಳಿ ಹಾಳಿದ್ದಾಗ ಅಲ್ಲಿ ಕಾಮಿಲ್ಲ, ಅಲ್ಲಿ ಕ್ರೋಧ ಇಲ್ಲ, ಅಲ್ಲಿ ಲೋಭಿಲ್ಲ, ಅಲ್ಲಿ ಮದ ಇಲ್ಲ, ಅಲ್ಲಿ ಮಾತ್ಸದ ಇಲ್ಲ, ಪರಿಶುದ್ಧ ಬೆಂಡಿದ್ದಂಗಿದ್ದ. ಮುಂದೆ ತಲೆಗೆ ಹೋಗ್ತದ ನೋಡಿ. ಮುಂದೆ ತಲೆಗೆ ಹೋಗ್ತದ. ಒಂದು ನೀರಿನ ಗೌಡ್ತಿ ಮಡಿ ಹುಡಿ ಬಾಡಿಗೆ ಗೌಡ್ತಿ ಪಾಪ ಆಕೆ ನೀರು ತಗೊಂಡು ಮಣ್ಣಿನ ಕೊಡದಾಗ ಹೊಂಟಿರ್ತಾಳೆ. ಈ ಚಂಡಿನ ಆಟ, ಆಗಿನ ಕಾಲಕ್ಕೆ ಲಗೋರಿ ಆಟ, ಚಿಲ್ಪಣಿ ಆಟ, ಟಬಕ ಆಟ, ಗುಂಡಿ ಆಟ, ಗುಂಡದ ಆಟ ಇವೆಲ್ಲ ನಾವು ಆಡಿರ್ತಾ ಇದ್ರೆ ಅವನ್ನ ಆಟ ಆಡೋ ಹೊತ್ನಾಗ ಚಿಲ್ಪಣಿ ತಗೊಂಡು ಬೀಸು ಮುಗದು ಬಿಟ್ಟಂತೆ ಆಕಿನ ಮಣ್ಣಿನ ಕೊಡ ತುಂಬಿರು ಕೊಡ ಹೊಡೆದಾಗ ನಿನ್ನ ಮುಂದೆ ಹೇಳ್ತೀನಿ, ನೀರಿನಾಗ ನೋಡ್ತು ಹಳೆ ಹುಚ್ಚ
ತಿಪ್ಪೆ ಹುಟ್ಟಿದವನಿ, ತಾಂಡಿಲದ ಹುಟ್ಟಿದವನಿ, ನಿನ್ನ ಕೈ ಮುಡ್ಚಟ್ಟಾಗಿ ನನ್ನ ಮಡಿ ನೀರು ಹಾಳು ಮಾಡದಂದಲ್ಲ ಅಂದಾಗ 10 ವರ್ಷದ ಬಾಳ ತಲೆಯಾಗಿ ತಗೊಂಡು ನೋಡು. ತಿಪ್ಪೆ ಹುಟ್ಟಿದಾಕಿ ತಂದಿಲ್ಲದ ಹುಟ್ಟಾಳಂತಂದಲ್ಲ ತಿಳ್ಕೊಂಡು ತಾಯಿ ಹತ್ರ ಬರ್ತಾಳ. ಯವ್ವ ನಮ್ಮ ಅಪ್ಪ ಯಾರು ಅಂತ ಪ್ರಶ್ನೆ ಮಾಡ. ನಮ್ಮ ಅಪ್ಪ ಯಾರು ಪ್ರಶ್ನೆ ಮಾಡಿದಾಗ ತಾಯಿ ಅಳಾಕ್ ಚಾಲು ಮಾಡ್ತಾಳ. ಯಾಕಂದ್ರೆ ಸತ್ತ ಹೋಗ್ಯಾನ, 3 ತಿಂಗಳ ಗರ್ಭದರ್ಶನಾಗ ಸತ್ತ ಹೋಗ್ಯಾನ. ಈ ಕೃಷಿ ನಾ ಏನ್ ಹೇಳ್ಬೇಕು ಅನ್ನೋದ್ರಾಗ ಅವಾಗ ಅಲ್ಲಿ ಗುಡ್ಡದ ಮಾತ ಶಿವಜಗಳು ಬರ್ತಾರ. ಏನಪ್ಪ ಅದನ್ನ ವಿಚಾರ ಮಾಡಬೇಡ, ಅದನ್ನ ವಿಚಾರ ಮಾಡಬೇಡ. ನಿನ್ನ ತಾಯಿ ಪತಿವ್ರತ ಶಿರೋಮಣಿ, ಪತಿ ಭಕ್ತಿಯಿಂದ ಜನ್ಮ ನೀನು ನೀಡ್ಯಾಳ. ನೀನು ಪತಿ ಭಕ್ತಿಯಿಂದ ತಂದೆಯ ಒಂದು ನಿಷ್ಠಾವಂತ ಭಕ್ತಿಯಾಗಿ ನೀ ಶ್ರೇಷ್ಠವಾಗಿ ನಿನಗೆ ಉಪದೇಶ ಕೊಡ್ತಾರೆ ಬಾ ಅಂತ ತಿಳ್ಕೊಂಡು ಗುಡ್ಡದ ಮಾತ ಶಿವಗಳು ಹತ್ತು ಹೋಗ್ತಾರೆ. ಅವತ್ತಲ್ಲಿ ಲಿಂಗೈಕ್ಯರಾಗಿರ್ತಾರೆ ಮುಂದವರು. ಅವ್ರು ಹಿಂದುಳು ಸ್ವಾಮಿಗಳು ಕೊಡಂಗಿಲ್ಲ. ಮುಂದೆ ಎಲ್ಲಿಗೆ ಬರ್ತಾರೆ? ಮನುಷ್ಯನಾಗ ಮಾತ ಶಿವಗಳು ಬರ್ತಾರೆ. ನಡಿವಾಳ ನಿನಗೆ ಉಪದೇಶ ಸಿಗ್ಬೇಕಾಗಿತ್ತಂದ್ರ ಅರಳುಗುಡಿಗೆ ಹೋಗಪ್ಪ, ಅವ್ರ ಗುರು ಅದಾನಪ್ಪ. ಅವ್ರ ಗುರು ನೋಡಿ, ಅವ್ರ ಗುರು ಹೆಣ್ಣು ತಾಯಂದ್ರೆ ಶರಣ ಬಸಪ್ಪ 300 ಎಕರೆ ಜಮೀನ್ದಾರ. ಆ ಊರ ಸ್ವಾಮಿಗಳು ಇದ್ದಿಲ್ಲ ನೋಡ್ರ. 10 ಎಕರೆ ಒಂದು ಸ್ವಾಮಿಗಳಿಗೆ ಹಚ್ಚಿ ದಿನಂಪ್ರತಿ ಪಾದ ತಕ್ಕೊಂಡಾಗ ಪ್ರಸಾದ ಮಾಡುವಾಗ ಅದಕ್ಕೆ ಗುರುಗಳು ತಂದು ಮನೆ ಕಟ್ಟಿ ಹೊಲದಾಗಿಟ್ಟಿದ್ರು. ಈ ಮಡಿವಾಳಪ್ಪ ಬಂದ. ಈ ಮಡಿವಾಳಪ್ಪ ಬಂದ ನೋಡಿ ಸಗಣಿ ಬೆಳೀತಾ ಇದ್ದ ಶರಣ ಬಸಪ್ಪ. ಅಂದ್ರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಸಗಣಿ ಬೆಳೆಯಲಿಕ್ಕೆ ಹಚ್ಚರಿ. ಆಯುರ್ವೇದ ಶಕ್ತಿ ಅದರಲ್ಲಿದೆ. ಹುರುಕಿಲ್ಲ, ಕುಜ್ಜಿಲ್ಲ, ಅಲ್ಲಿ ಬಿಳುಪು ಹತ್ತಂಗಿಲ್ಲ, ಹುರುಗಿ ಏನೂ ಆಗುದಿಲ್ಲ. ಆ ದಿವ್ಯವಾದಂತ ಶಕ್ತಿ ಎಮ್ಮೆ ಎತ್ತಿನ ಸಗಣಿಯಲ್ಲಿದೆ. ಶರಣ ಬಸಪ್ಪ ದಿನಂಪ್ರತಿ ಆಳು ಇಟ್ಕೊಂಡಿದ್ದ. ನಾವು ಇರ್ಲಾಕಂದ್ರೆ ಮತ್ತೆ ಯಾಕಾಳಪ್ಪ, ಆಳಿನ ಆಳ ಸರ್ವಜ್ಞ ಅಂತ ತಿಳ್ಕೊಂಡು ಮತ್ತೊಂದು ಆಳಿಗೆ ಹೇಳಿಕೊಡು ಅಂತ ತಿಳ್ಕೊಂಡು ಈ ಶರಣ ಬಸಪ್ಪ ಎಣ್ಣೆ ತುಂಬುತ್ತಾ ಇದ್ದ ಗುಡ್ಡ್ಯಾಗಿ ತುಂಬುವಾಗ ಈ ಹುಡುಗ 10-12 ವರ್ಷ ಹುಡುಗ ಬಾಗಿಲು ಮುಂದೆ ನಿಂತಾನ. ಈ ಹಣಿ ಮ್ಯಾಗಿನ ಭಸ್ಮ ನೋಡಿ ನಾವು ದಿಗ್ಗಾಲ ಜ್ಞಾನಿ ಹುಡುಗ ಒಳಗೆ ಬಾರು ಅಂತ ಕೇಳಿದ. ಒಳಗೆ ಬಾ ಅಂದಾಗ ಈ ಮಡಿವಾಳಪ್ಪ ಒಂದು ಪ್ರಶ್ನೆ ಕೇಳ್ತಾನ ನೋಡು. ಬರ್ತೀನಿ ಶರಣ ಬಸಪ್ಪ, ನೀನು ಒಂದು ಪ್ರಶ್ನೆ ಕೇಳ್ತೇನೆ. ಆ ಪ್ರಶ್ನೆ ಪತ್ರ ಬಂದ್ರೆ ನಿನ್ನ ಮನ್ಯಾಗ ಕಾಲಿಡ್ತೇನೆ, ನಾನು ಬಂದದಾರನ್ನ ಹಿಡಿತೀನಿ ಅಂತ ಕೂಡಲೇ ಕೇಳಪ್ಪ ಅಂದ ಶರಣ ಬಸಪ್ಪ. ತಿಪ್ಪೆಯೊಳ ಒಂದು ಪತ್ರಿ ಗಿಡ ಹುಟ್ಟ್ಯದ. ತಿಪ್ಪೆಯೊಳ ಒಂದು ಪತ್ರಿ ಗಿಡ ಹುಟ್ಟ್ಯದ. ಆ ತಿಪ್ಪ್ಯಾಗ ಹುಟ್ಟಿದ ಪತ್ರಿ ಗಿಡದ ಪತ್ರಿ ನಿನ್ನ ಲಿಂಗ ಪೂಜೆಗೆ ಬರ್ತೈತೋ ಇಲ್ಲೋ ಅಂತ ಪ್ರಶ್ನೆ ಮಾಡಿ. ನಿನ್ನ ತಿಪ್ಪ್ಯಾಗ ಹುಟ್ಟಿದಂತ ಪತ್ರಿಗಳ ಪತ್ರೆ ನಿನ್ನ ಲಿಂಗ ಪೂಜೆಗೆ ಬರ್ತೈತಿ ಇಲ್ಲೋ ಅಂದಾಗ ಬರ್ತೈತಪ್ಪ. ಅದು ತಿಪ್ಪಿಗೆ ಹುಟ್ಲಿ, ಬಚ್ಚದಾಗ ಹುಟ್ಲಿ, ಅದು ಹೆಂಗ್ ಬರ್ತೈತದ? ಹೆಂಗ್ ಬರ್ತದ? ಪತ್ರಿ ಗಿಡಕ್ಕ ಅದಕ್ಕ ಉಪದೇಶ ಮಾಡಬೇಕು. ಪೂಜಾರನ್ನ ಕರ್ಕೊಂಡು ಹೋಗಿ ಪಾದೋದಕ ಸಿಂಪಡಿಸಿ ಅದಕ್ಕ ಮಂತ್ರವನ್ನ ಉಪದೇಶ ಮಾಡಿ ಆ ಗಿಡಕ್ಕೆ ಹಸ್ತ ಹಚ್ಚಿ ಬಿಟ್ರೆ ಗುರು ಹಸ್ತ ಹಚ್ಚಂದ್ರೆ ಆ ಪತ್ರೆ ಎಲ್ಲಾ ದೇವರಿಗೂ ಬರ್ತದೆ ಅಂತ ಇದು ತಿಪ್ಪ್ಯಾಗ ಹುಟ್ಟೈತ. ನಾವು ನನ್ನ ಶರೀರ ಪಡ್ಕೊಂಡು ಇದು ತಿಪ್ಪ್ಯಾಗ ಹುಟ್ಟ್ಯದ. ಮುಡಿಚಟ್ಟಿನೊಳಗೊಂದು ಮುಡಿತಟ್ಟಿ ಅಂತೀರಿ, ಮುಡಿಚಟ್ಟೆ ಎಲ್ಲೈತಿ ಹೇಳನ್ನ. ಮುಟ್ಟಾದ ದಿವಸಕ್ಕೆ 3 ದಿವಸಕ್ಕೆ ಹುಟ್ಟಿ ಬಂದ್ರೆ ನೀವು ಮುಡಿಚಟ್ಟಿ ಎಲ್ಲೈತಿ ಅಂತ ಪದ ಬರೀತಾರೆ ನೋಡಿ. ಸ್ಟಾರ್ಟಿಂಗ್ ಪದ ಚಾಲು. ಹುಟ್ಟಾದ 3 ದಿವಸಕ್ಕೆ ಹುಟ್ಟಿ ಬಂದವರು ನೀವು ಮುಡಿಚಟ್ಟಿ ಎಲ್ಲೈತಿ ಹೇಳನ್ನ. ಊರ ಹೊಲಸ ತಿಂದು ಗೋರೆ ಹಿಂಡು ಎಮ್ಮಿ ಆ ಹಾಲಿನ ಸವಿಯ ನೋಡನ್ನ. ಹಾಲು ಕುಡಿದು ಗಂಟಾಗಿ ಕುಡಿತೀರಿ, ಅವ್ರು ಎಲ್ಲಿಂದ ಹಾಲು ಬಂದೈತೆ ಅನ್ನೋದು ತಿಳುವಳಿಕೆ ಇಲ್ಲ ಅಂತ ತಿಳ್ಕೊಂಡು ಅಳ್ಳು ಹುಡುಗಿಯ ಪದ ಬರೆಯಕತ್ತಿ ಬಿಟ್ಟ. ಅವಾಗ ಇರ್ತಕ್ಕಂಥ ಶರಣ ಬಸಪ್ಪ ಹೇಳ್ತಾನೆ, ಇದು ನಮ್ಮ ಊರ ವೀರಶೈವ ಲಿಂಗಾಯತ ಧರ್ಮದ ಊರು ಬಹಳ ಬೆಳಿಗ್ಗೆ ನಾಡಿಗೆ ಮಂದಿ ಬಾಳ ಊರ. ಅದಕ್ಕೆ ಅವ್ರ ಕಿವಿಗೆ ಇದು ಬಿಡಬಾರ್ದು. ಅದಕ್ಕೆ ನಾನು ಉಪದೇಶ ಕೊಡಿಸ್ತೇನೆ, ನಿನಗೆ ಉಪದೇಶ ಕೊಡಿಸ್ತೇನೆ ಅಂತ ತಿಳ್ಕೊಂಡು ಅಲ್ಲೇ ಒಂದು ಗುರುಗಳು ಹಳೆಪೇಟೆ ಬಸಯ್ಯ ಅಂತ ತಿಳ್ಕೊಂಡು ಹಳೆಪೇಟೆ ಬಸಯ್ಯ ಅಂತಕ್ಕಂಥ ಹತ್ರ ಹೋಗ್ತಾರೆ. ಅವಾಗ ಉಪದೇಶ ಕೊಡ್ರಪ್ಪ, ಇವ್ರ ತಂದೆ ಯಾರು ಹೇಳಪ್ಪ. ಅಲ್ಲಿ ಪಾರ್ಟಿ ಬಿಡ್ತಾರೆ ಅಲ್ಲಿ ಊರ. ಇವರ ತಂದೆ ಯಾರು ಹೇಳಿ ನಾವು ಉಪದೇಶ ಕೊಡ್ತೀನಿ ಅಂದ ಕೂಡಲೇ ಶರಣ ಬಸಪ್ಪ ಜಂಗಮನೆ ವೇಷಾಪುತ್ರನಾಗಲಿ ದಾಸಿ ಪುತ್ರನಾಗಲಿ ಶಿವದೀಕ್ಷೆ ಆದ ಬಳಿಕ ಸಾಕ್ಷಾತ್ ಕೂಡದ ಸಂಗಮ ಅಂತ ಬಸವಣ್ಣವರು ಹೇಳ್ತಾರೆ. ಆ ತಂದೆ ತಾಯಿ ನೋಡಿ ಸ್ತ್ರೀ ಅದು ನೋಡಿ ಸ್ತ್ರೀ ನೆಲೆ, ನೀರಿನ ನೆಲೆ, ಹೆಣ್ಣಿನ ನೆಲೆ, ಶಿಶುವಿನ ನೆಲೆ ನೀ ಇಡಬಾರ್ದವನು ಕೂಡಲೇ ನನಗಿಂತ ದೊಡ್ಡವಾದ ಮಗನ ಅಂತ ಸ್ವಾಮಿ ಅಂತ. ನಡಿಯಪ್ಪ ಮಡಿವಾಳಪ್ಪ, ಮತ್ತೆ ನೀವು ಮಾಡಿದ್ರೆ ನನ್ನ ಊರು ಕಲಿಕೆ ಮುರಳಾದ ಅದಾನ ಅಲ್ಲಿ ಕೊಡಿಸ್ತಂತ ತಿಳ್ಕೊಂಡು ನೋಡ್ರಿ ತಾಯಿನ ನಾಳೆ ದಿವಸ ಎಲ್ಲ ಹೋಗ್ತಾರೆ. ನಾಳೆ ನೀವು ಬರುವಾಗ ತಾಯಿಗೆ ಬರಿಗೈಲಿ ಬರುವಾಗ ನಾಳೆ ದಿವಸ ಆ ಜಗನ್ಮೂರ್ತಿಗೆ ಉಪದೇಶಕ್ಕದ ನಿಮ್ಮ ಹತ್ರನ ಜೋಡಿಗೆ ತರ್ತಾನ ಮಡಿವಾಳಪ್ಪ. ನಾಳೆ ದಿವಸ ನಿಮ್ಮ ಹತ್ರ ಬರ್ತಾರ. ಒಂದು 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, 100 ರೂಪಾಯಿ ನಿಮ್ಗೆ
ಎಷ್ಟು ಸಾಧ್ಯ ಅದ ಆ ರೊಕ್ಕವನ್ನ ಅಪ್ಪವ್ರು ಹೇಳಿದ ಪುಸ್ತಕ ಪ್ರಿಂಟಿಂಗ್ ಮಾಡ್ಬೇಕಂತ ವಿಚಾರ ಅವ್ರ ಅಪ್ಪವ್ರ ಅಪ್ಪನೇ ಪ್ರಕಾರ ಮಾಡ್ತೀವಿ. ನೀವ್ ಹೆಂಗ ಹಾಕ್ಬೇಕು ಜೋಡಿಗೆ ರೊಕ್ಕ? ನಮ್ಮ ಮಗನಿಗೆ ಕನ್ಯಾ ಸಿಗಲ್ದ ಶರಣಬಸಪ್ಪ ವರ್ಷ ಸಮುದ್ರಾಗ ಕನ್ಯಾ ಸಿಗಲಿ. ನಮ್ಮ ಹೊಲ ಬೆಳೆಯೋದು ಆ ಹೊಲಾಗಿ ಬೆಳೆಯೋದು ಮಾಡ್ಬೇಕಂತ ತಿಳ್ಕೊಂಡು ನೀವು ಇದು ಮಾಡ್ಬೇಕು. ನಮ್ಮ ಮಕ್ಕಳಿಗೆ ಜ್ಞಾನ ಹತ್ತಲು, ನಮ್ಮ ಮಕ್ಕಳಿಗೆ ಜ್ಞಾನ ಹತ್ತಬೇಕು, ನಿನ್ನ ಶಕ್ತಿ ತೋರಿಸ್ಬೇಕಂತ ಈ ಭಾವನೆ ಇಟ್ಕೊಂಡು ಎಲ್ಲ ತಂದೆಯಂದರು ತಾಯಿಯಂದರು ಚಿಕ್ಕ ಮಕ್ಕಳು ನೋಡ್ಬೇಕು. ಅದ್ರ ಮುಂದೆ ನೀವು ನೀಡಿ ಬಿಟ್ರೆ ನಿಮ್ಮ ಸಂಕಲ್ಪ ವರ್ಷ ತುಂಬುದ್ರಾಗ ಶರಣಬಸಪ್ಪ